ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. 30 ಜೂನ್ 2026 ದಿನದ ಪಂಚಾಂಗದ ವಿವರ ಹೇಗಿದೆ ಅಂತ ನೋಡೋಣ ಬನ್ನಿ. ಹಿಂದೂ ಧರ್ಮದ ಪಂಚಾಂಗಕ್ಕೆ ಅತ್ಯಂತ ವಿಶೇಷವಾದ ಸ್ಥಾನ ಇದೆ. ಯಾವುದ ಶುಭ ಕಾರ್ಯವನ್ನು ಆರಂಭಿಸುವ ಮುನ್ನ ಈ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವೆಲ್ಲ ಒಳಗೊಂಡ ಪಂಚಾಂಗವನ್ನು ನೋಡಬೇಕು. ಸನಾತನ ಸಂಪ್ರದಾಯ ಇದು. ಜೂನ್ 30, 2026 ಮಂಗಳವಾರದ ಪಂಚಾಂಗ ವಿವರ ಹೇಗಿದೆ ಅಂತ ನೋಡೋದಾದ್ರೆ, ಇವತ್ತು ದಕ್ಷಿಣಾಯನ, ಗ್ರೀಷ್ಮ ಋತು, ಪರಾಭವ ಸಂವತ್ಸರ, ಆಷಾಢ ಮಾಸ, ಕೃಷ್ಣ ಪಕ್ಷ. ಇವತ್ತು ಪ್ರಥಮ ಪಾಡ್ಯಮಿ ತಿಥಿ ಇರುತ್ತೆ. ಧಾರ್ಮಿಕ ದೃಷ್ಟಿಯಿಂದ ಇವತ್ತಿನ ದಿನ ಹೊಸ ಯೋಜನೆ, ಚಿಂತನೆಗೆ ಮತ್ತು ದೇವತಾ ಕಾರ್ಯಕ್ಕೆ ಬಹಳ ಸೂಕ್ತವಾದ ದಿನ. ಆಮೇಲೆ ಪೂರ್ವಾಷಾಢ ನಕ್ಷತ್ರ ಇರುತ್ತೆ. ಈ ನಕ್ಷತ್ರ ಅಧಿಪತಿ ಶುಕ್ರಾಚಾರ್ಯ ಆಗಿರೋದ್ರಿಂದ ಧನುರಾಶಿಯಲ್ಲಿ ಬರುತ್ತೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಜ್ಞಾನವಂತರು, ಕಲಾಪ್ರೇಮಿಗಳು. ಇವತ್ತು ಬ್ರಹ್ಮ ಯೋಗ ಇರುತ್ತೆ. ಅತ್ಯಂತ ಮಂಗಳಕರ ಯೋಗ ಇದು. ಶಾಂತಿಗೆ, ಸ್ಥಿರತೆಗೆ ಹೆಸರಾಗಿದೆ. ಆಮೇಲೆ ಕರಣ ನೋಡೋದಾದ್ರೆ ಕೌಲವ ಕರಣ. ಸೂರ್ಯೋದಯ ಮುಂಜಾನೆ 5:56, ಸೂರ್ಯಾಸ್ತ ಸಂಜೆ 6:48, ಚಂದ್ರೋದಯ ರಾತ್ರಿ 7:15, ಚಂದ್ರಾಸ್ತ ಮರುದಿನ ಮುಂಜಾನೆ 6:10. ಇನ್ನು ಶುಭ ಸಮಯಗಳು ನೋಡೋದಾದ್ರೆ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:57 12:48. ಇನ್ನು ರಾಹುಕಾಲ ಮಧ್ಯಾಹ್ನ 3:32 5:10. ಗುಳಿಕ ಕಾಲ ಮಧ್ಯಾಹ್ನ 12:16 1:54. ಯಮಗಂಡ ಕಾಲ ಮುಂಜಾನೆ 8:59 ಬೆಳಿಗ್ಗೆ 10:38. ಇನ್ನು ರಾಹುಕಾಲ ಮತ್ತೆ ಯಮಗಂಡ ಕಾಲದಲ್ಲಿ ಯಾವುದೇ ಪ್ರಮುಖ ಆಸ್ತಿ ಖರೀದಿ, ಒಪ್ಪಂದಗಳು ಅಥವಾ ಮಂಗಳಕರ ಕಾರ್ಯನ ಮಾಡೋದು ಸಂಪ್ರದಾಯವಾಗಿ ತಡೆ ಹಿಡಿಯಲಾಗಿದೆ. ಅಭಿಜಿತ್ ಮುಹೂರ್ತ ದಿನದ ಅತ್ಯಂತ ಪ್ರಶಸ್ತವಾದ ಮುಹೂರ್ತ ಅಥವಾ ಸಮಯ ಅಂತ ಪರಿಗಣಿಸಲಾಗುತ್ತೆ. ಇನ್ನು ಆಷಾಢ ಮಾಸ ಆರಂಭ ಆಗಿರೋದ್ರಿಂದ ಚಂದ್ರಮಾನ ಋಷ್ಯ ಆಷಾಢ ಮಾಸ ಕೃಷ್ಣ ಪಕ್ಷದ ಆರಂಭ ಆಗಿರೋದ್ರಿಂದ ಇವತ್ತಿನ ದಿನ ಆಧ್ಯಾತ್ಮಿಕ ಸಾಧನೆ, ಜಪ ತಪಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕಾಗುತ್ತೆ. ಚಂದ್ರ ಇವತ್ತು ಧನುರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಮೇಷ, ಸಿಂಹರಾಶಿ ಇವರಿಗೆ ಧನಾತ್ಮಕ ಶಕ್ತಿ, ಕಾರ್ಯಸಿದ್ಧಿ ಹೆಚ್ಚಾಗುತ್ತೆ. ಇನ್ನು ಮಕರ ರಾಶಿಯವರು ಅನಗತ್ಯ ಖರ್ಚುಗಳ ಬಗ್ಗೆ ಸ್ವಲ್ಪ ಜಾಗೃತೆಯಿಂದ ಇರಬೇಕು. 30 ಜೂನ್ 2026 ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಅಗ್ನಿ ತತ್ವದ ರಾಶಿಯವರು ನವಗ್ರಹಗಳ ಸೇನಾಧಿಪತಿ ಮಂಗಳ ಕುಜ ಅಧಿಪತಿಯಾಗಿರ್ತಾನೆ. ನೀವು ಸ್ವಾಭಾವಿಕವಾಗಿ ಅತ್ಯಂತ ಉತ್ಸಾಹಿಗಳು, ಧೈರ್ಯವಂತರು, ನಾಯಕತ್ವ ಗುಣ ಹೊಂದಿರುವವರು, ಮೈಗೂಡಿಸಿದ ಕೆಲಸವನ್ನ ಹಠಾತ್ತಾಗಿ ಮುಗಿಸೋರು. ನಿಮ್ಮ ಜಾತಕ ಇವತ್ತಿನ ದಿನ ಹೇಗಿದೆ ಅಂತ ನೋಡೋದಾದ್ರೆ, ವೃತ್ತಿರಂಗದಲ್ಲಿ ಅತ್ಯಂತ ಸಕಾರಾತ್ಮಕ ಬದಲಾವಣೆ. ಮಂಗಳ ಪ್ರಭಾವದಿಂದ ಕೆಲಸದಲ್ಲಿ ಒಂದು ರೀತಿಯ ಹೊಸ ಚೈತನ್ಯ, ವೇಗ ಉಂಟಾಗತ್ತೆ. ಇವತ್ತು ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ, ಮೇಲಧಿಕಾರಿಗಳೊಂದಿಗೆ ಉತ್ತಮ ಬೆಂಬಲ ಸಿಗುತ್ತೆ. ಆಮೇಲೆ ಬಹಳ ದಿನಗಳಿಂದ ಬಾಕಿ ಉಳಿದಿರೋ ಕೆಲಸಗಳನ್ನೆಲ್ಲ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರ. ಹೊಸ ಜವಾಬ್ದಾರಿ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ. ಹೊಸ ಹೂಡಿಕೆ ಅಥವಾ ಉದ್ಯಮ ವಿಸ್ತರಣೆ ಸೂಕ್ತ ದಿನ ಅಂತ ಹೇಳ್ಬೋದು. ವಿಶೇಷವಾಗಿ ತಾಂತ್ರಿಕ ಕ್ಷೇತ್ರ, ರಿಯಲ್ ಎಸ್ಟೇಟು, ಕಬ್ಬಿಣ ಇದರಲ್ಲಿ ಹೆಚ್ಚು ಲಾಭ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಮತ್ತೆ ಉದ್ಯೋಗಕ್ಕಾಗಿ ಪರೀಕ್ಷೆ ಬರೆಯುತ್ತಿರೋರಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಆರ್ಥಿಕವಾಗಿ ಇವತ್ತು ಮಿಶ್ರ ಫಲಗಳಿಂದ ಕೂಡಿರುತ್ತೆ. ಆದಾಯದ ಮೂಲಗಳು ಹೆಚ್ಚಾಗುತ್ತೆ, ಅಷ್ಟೇ ವೇಗವಾಗಿ ಖರ್ಚು ಕೂಡ ಆಗುತ್ತೆ. ಹಳೆ ಬಾಕಿ ವಸೂಲಾಗೋದ್ರಿಂದ ಆರ್ಥಿಕ ನೆಮ್ಮದಿ ಸಿಗುತ್ತೆ. ಆಕಸ್ಮಿಕ ಧನ ಲಾಭದ ಯೋಗ ಕೂಡ ಇದೆ. ಶೇರ್ ಮಾರುಕಟ್ಟೆಯಲ್ಲಿ, ಭೂಮಿ ಮೇಲೆ ಹೂಡಿಕೆ ಮಾಡೋದು ಸ್ವಲ್ಪ ಅನುಭವಿಸ್ತಾರೆ, ಸಲಹೆ ಪಡೆಯೋದು ಬಹಳ ಉತ್ತಮ. ಲಾಟ್ರಿ, ಜೂಜಿನಂತಹ ಶಾರ್ಟ್ಕಟ್ಗಳಿಗೆ ಸ್ವಲ್ಪ ದೂರ ಇರಬೇಕು. ಕುಟುಂಬದಲ್ಲಿ ಪೋಷಕರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ. ಮನೆ ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಸಹೋದರ ಸಹೋದರಿಯರೊಂದಿಗಿದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರ ಆಗುತ್ತೆ. ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಇರುತ್ತೆ. ಪರಸ್ಪರ ಆಲೋಚನೆಯನ್ನು ಗೌರವಿಸೋದ್ರಿಂದ ಮನೆಯಲ್ಲಿ ಸಂತೋಷ ನೆಲೆಸಿರುತ್ತೆ. ಆಮೇಲೆ ಸಣ್ಣ ಪ್ರವಾಸಕ್ಕೆ ಹೋಗುವಂತಹ ಪ್ಲಾನ್ ಕೂಡ ಮಾಡ್ತೀರಾ, ಅಥವಾ ಹೊರಗಡೆ ಊಟಕ್ಕೆ ಹೋಗೋ ಯೋಜನೆ ಏನಾದರೂ ರೂಪಿಸ್ತೀರಾ. ಪ್ರೇಮಿಗಳಿಗೆ ಇವತ್ತು ರೊಮ್ಯಾಂಟಿಕ್ ದಿನ. ನಿಮ್ಮ ಮನಸ್ಸಿನ ಮಾತು ಸಂಗಾತಿ ಮುಂದೆ ವ್ಯಕ್ತಪಡಿಸಲು ಬಹಳ ಒಳ್ಳೆ ದಿನ. ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಮೇಷರಾಶಿಯವರು ಅತಿಯಾದ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸಕ್ಕೆ ಒಳಗಾಗ್ಬೋದು. ತಲೆನೋವು, BP ಇರೋರು
ಉಷ್ಣ ಸಂಬಂಧಿ ಸಮಸ್ಯೆ ಕಾಡಬಹುದು. ಹವಾಮಾನ ಬದಲಾವಣೆಯಿಂದಾಗಿ ಸಣ್ಣ ಪುಟ್ಟ ಇನ್ಫೆಕ್ಷನ್ ಆಗದಂತೆ ಎಚ್ಚರ ವಹಿಸಬೇಕಾಗುತ್ತೆ. ನಾವು ಹೊರಗಿನ ಎಣ್ಣೆ ಪದಾರ್ಥ ಮತ್ತು ಮಸಾಲೆಯುಕ್ತ ಆಹಾರದಿಂದ ದೂರ ಇರಬೇಕು. ಹಣ್ಣು ತರಕಾರಿ ಬಳಕೆ ಹೆಚ್ಚಿಸಬೇಕು. ನೀರು ಸರಿಯಾಗಿ ಕುಡಿಬೇಕು. ನಾವು ವಿಶೇಷ ಪರಿಹಾರ ಸ್ವಲ್ಪ ಕೋಪನ ಕಡಿಮೆ ಮಾಡ್ಕೋಬೇಕು. ಮುಂಜಾನೆ ಸೂರ್ಯ ದೇವನಿಗೆ ಅರ್ಘ್ಯ ಅರ್ಪಿಸೋದು, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲಿಸ ಪಠಿಸೋದು ನಿಮ್ಮ ಎಲ್ಲ ಕೆಲಸದ ಅಡೆತಡೆಗಳನ್ನು ನಿವಾರಿಸುತ್ತೆ. ಶುಭ ಸಂಖ್ಯೆ 1, 9, 29. ಶುಭ ಬಣ್ಣ ಕೆಂಪು ಮತ್ತು ಕೇಸರಿ. ಶುಭ ದಿಕ್ಕು ಪೂರ್ವ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ಪೃಥ್ವಿ ತತ್ವದ ಈ ರಾಶಿಯವರಿಗೆ ಸೌಂದರ್ಯ, ಐಶ್ವರ್ಯ, ಕಲೆ ಅಧಿಪತಿಯಾದ ಶುಕ್ರ. ನಿಮಗೆ ಸಾಮಾನ್ಯವಾಗಿ ನೀವು ಒಂಥರ ಪರಿಶ್ರಮಿಗಳು, ಕಲಾಪ್ರೇಮಿಗಳು, ಯಾವುದೇ ಕೆಲಸದಲ್ಲಿ ಸ್ಥಿರತೆಯನ್ನು ಬಯಸುವವರು. ವೃತ್ತಿ ಜೀವನದಲ್ಲಿ ಅತ್ಯಂತ ಪ್ರಗತಿ, ಯಶಸ್ವಿ ದಿನ ಅಂತ ಹೇಳ್ಬೋದು. ಶುಕ್ರನ ಶುಭ ದೃಷ್ಟಿಯಿಂದ ನಿಮಗೆ ಕ್ರಿಯೇಟಿವಿಟಿ ಹೆಚ್ಚಾಗತ್ತೆ. ಕಚೇರಿಯಲ್ಲಿ ಕೆಲಸಕ್ಕೆ ಕೃತಜ್ಞತೆ ಮತ್ತು ಪ್ರಶಂಸೆ ಸಿಗುತ್ತೆ. ವಿನ್ಯಾಸ, ಮಾಧ್ಯಮ, IT ಕ್ಷೇತ್ರದಲ್ಲಿ ಏನಾದರೂ ನೀವು ಕೆಲಸ ಮಾಡ್ತಾ ಇದ್ರೆ ಹೊಂದಾಣಿಕೆ ಹೆಚ್ಚಾಗುತ್ತೆ. ಮ್ಯಾನೇಜ್ಮೆಂಟ್ನಿಂದ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳ ಬಗ್ಗೆ ಪೂರಕ ಮಾತುಕತೆ ಕೂಡ ನಡೆಯುತ್ತೆ. ವ್ಯಾಪಾರಸ್ಥರಿಗೆ ಉತ್ತಮ ಆರ್ಥಿಕ ಲಾಭ ಕಾದಿದೆ. ವಿಶೇಷವಾಗಿ ಬಟ್ಟೆ, ಆಭರಣ, ಸೌಂದರ್ಯವರ್ಧಕ ಸಾಮಗ್ರಿ, ಹೋಟೆಲ್ ಉದ್ಯಮ, ಗ್ರಾಹಕರ ಹರಿವು ಹೆಚ್ಚಾಗಿರುತ್ತೆ. ಇನ್ನು ಕಲಿಕೆ ಏಕಾಗ್ರತೆ ಹೆಚ್ಚಾಗಿದ್ದು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಇಂದು ಪ್ರತಿಕ್ರಿಯೆ ಸುಲಭವಾಗತ್ತೆ. ಧನಕಾರಕ ಗ್ರಹಗಳ ಬೆಂಬಲ ಇರೋದ್ರಿಂದ ಇಂದಿನ ಆರ್ಥಿಕ ಸ್ಥಿತಿ ಸದೃಢವಾಗಿರುತ್ತೆ. ಐಷಾರಾಮಿ ವಸ್ತುಗಳ ಮೇಲೆ ವ್ಯಾಮೋಹ ಹೆಚ್ಚಾಗಬಹುದು. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣದ ಒಳಹರಿವು ಬರುತ್ತೆ. ಹಳೆ ಸಾಲ ಮರುಪಾವತಿಯಾಗುತ್ತೆ. ಮನಸ್ಸು ನಿರಾಳ ಆಗುತ್ತೆ. ಮನೆ ಅಲಂಕಾರಿ ವಸ್ತುಗೆ, ಹೊಸ ಬಟ್ಟೆಗೆ, ಸ್ವಲ್ಪ ಮನೋರಂಜನೆಗೆ ಹಣ ಖರ್ಚು ಮಾಡ್ತೀರಾ, ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಚಿನ್ನ ಅಥವಾ ರಿಯಲ್ ಎಸ್ಟೇಟು ಇದ್ರ ಮೇಲೆ ದೀರ್ಘಕಾಲದ ಹೂಡಿಕೆ ಬಹಳ ಒಳ್ಳೆಯದು. ನಮ್ಮ ಮನೆಯಲ್ಲಿ ಹಸನ್ಮುಖಿ ವಾತಾವರಣ ಇರುತ್ತೆ. ಕುಟುಂಬ ಸದಸ್ಯರೊಂದಿಗೆ ಗುಣಮಟ್ಟದ ಸಮಯ ಕಳೀತೀರಾ. ಕೌಟುಂಬಿಕ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ತಾಯಿಯ ಮತ್ತು ಹಿರಿಯ ಮಹಿಳೆಯರ ಸಲಹೆ ಪಡ್ಕೊಳ್ಳಿ. ಆಮೇಲೆ ಸಂಗಾತಿ ನಡುವೆ ಪ್ರೀತಿ, ನಂಬಿಕೆ ಇನ್ನಷ್ಟು ಗಟ್ಟಿಯಾಗುತ್ತೆ. ಪರಸ್ಪರ ಉಡುಗೊರೆ ಕೊಡೋದು, ಅವ್ರ ಮೂಲಕ ಸಂತೋಷ ಹಂಚ್ಕೊಳ್ತೀರಾ. ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟ ಮುನಿಸು ದೂರ ಆಗುತ್ತೆ. ಅವಿವಾಹಿತರಿಗೆ ಯೋಗ್ಯ ವರ ಅಥವಾ ವಧು ಸಿಗೋ ಚಾನ್ಸಸ್ ಇದೆ. ಸ್ವಲ್ಪ ಗಂಟಲು ನೋವು, ಕಿವಿ, ಕಣ್ಣಿಗೆ ಸಂಬಂಧ ಸಣ್ಣ ಪುಟ್ಟ ಸಮಸ್ಯೆ ಕಾಡಿಸ್ಬೋದು. ಆಹಾರ ಪ್ರಿಯರಾದ ನೀವು ಸ್ವಲ್ಪ ಕರಗದ ಕೊಬ್ಬು ಅಥವಾ ಸಿಹಿ ಪದಾರ್ಥ ಸೇವನೆಯನ್ನ ಕಡಿಮೆ ಮಾಡ್ಕೋಬೇಕು. ಮನಸ್ಸು ಶಾಂತಿಯಾಗಿ ಇಟ್ಕೊಳ್ಳಲು, ಸಕಾರಾತ್ಮಕ ಆಲೋಚನೆ ಮಾಡಲು ಯೋಗ, ಧ್ಯಾನ ಮೂಲಕ ಸ್ಥಿರವಾಗಿ ಇಟ್ಕೋಬೇಕಾಗತ್ತೆ. ಇನ್ನು ಶುಭ ಸಂಖ್ಯೆ 2, 7, 11. ಶುಭ ಬಣ್ಣ ಬಿಳಿ ಮತ್ತು ಕ್ರೀಮ್. ಶುಭ ದಿಕ್ಕು ಆಗ್ನೇಯ. ವಿಶೇಷ ಪರಿಹಾರ ಮುಂಜಾನೆ ಸ್ನಾನದ ನಂತರ ಮಹಾಲಕ್ಷ್ಮಿ ದೇವಿ ಆರಾಧನೆ ಮಾಡೋದು, ಲಕ್ಷ್ಮಿ ಅಷ್ಟೋತ್ತರ ಪಠಿಸುವುದು, ಬಿಳಿ ಬಣ್ಣದ ಹೂವನ್ನು ದೇವರಿಗೆ ಅರ್ಪಿಸುವುದು. ಸಕಲ ಸಮೃದ್ಧಿ, ಸುಖ ವೃದ್ಧಿಯಾಗುತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವಾಯುತತ್ವದ ರಾಶಿ. ಬುದ್ಧಿವಂತಿಕೆ, ಚತುರತೆ, ಸಂವಹನ ಅಧಿಪತಿ ಬುಧ ನಿಮ್ಮ ರಾಶಿಯ ಅಧಿಪತಿ. ನೀವು ಚುರುಕು, ಬುದ್ಧಿವಂತರು, ಹೊಸ ವಿಷಯಗಳನ್ನು ಉತ್ಸಾಹದಿಂದ ಅತ್ಯುತ್ತಮ ಮಾತುಗಾರರು. ನಿಮ್ಮ ಕಚೇರಿಯಲ್ಲಿ ನಿಮ್ಮ ಪ್ರೆಸೆಂಟೇಷನ್ ಅಥವಾ ಅವಲೋಚನೆಗಳಿಗೆ ಸಹೋದ್ಯೋಗಿಗಳು, ಮೇಲಧಿಕಾರಿಗಳು ಬಹಳ ಹೊಗಳ್ತಾರೆ. ಮಾರ್ಕೆಟಿಂಗು, ಪ್ರಕಾಶನ, ಬ್ಯಾಂಕಿಂಗು, ಮಾಧ್ಯಮ, ಬರವಣಿಗೆ ಈ ಕ್ಷೇತ್ರದಲ್ಲಿ ಏನಾದರೂ ನೀವು ಕೆಲಸ ಮಾಡ್ತಿದ್ರೆ ಇವತ್ತು ಬಹಳಷ್ಟು ಲಾಭ ದಿನ ಅಂತ ಹೇಳ್ಬೋದು. ನಿಮ್ಮ ಸಂವಹನ ಕೌಶಲ್ಯದಿಂದ ಹೊಸ ಪ್ರಾಜೆಕ್ಟ್ ನಿಮಗೆ ಸಿಗುತ್ತೆ. ಹೊಸ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲು ಬಹಳ ಒಳ್ಳೆ ದಿನ ಇವತ್ತು. ಗ್ರಾಹಕರೊಂದಿಗೆ ನಡೆಯುವ ಸಮಾಲೋಚನೆ ಸಕಾರಾತ್ಮಕವಾಗಿ ಮುಕ್ತಾಯಗೊಳ್ಳುತ್ತೆ. ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಯೋಜನೆ ಜಾರಿಗೆ ತರಲು ಬಹಳ ಒಳ್ಳೆ ಸಮಯ ಇದೆ. ಬುಧನ ಕೃಪೆಯಿಂದ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮತ್ತು ಗ್ರಹಣ ಶಕ್ತಿ ಹೆಚ್ಚಾಗುತ್ತೆ. ಗಣಿತ, ವಿಜ್ಞಾನ, ಕಂಪ್ಯೂಟರ್ ಸೈನ್ಸ್ ಈ ಭಾಷೆ ಓದ್ತಾ ಇರೋರಿಗೆ ಬಹಳ ಯಶಸ್ಸಿನ ದಿನ. ಇನ್ನು ಆರ್ಥಿಕ ಪರಿಸ್ಥಿತಿ ನೋಡೋದಾದ್ರೆ ಪ್ರಗತಿಯ ದಿನ ಅಂತ ಹೇಳ್ಬೋದು. ಕಮಿಷನ್, ದಲ್ಲಾಳಿ, ಕನ್ಸಲ್ಟೆನ್ಸಿ ಈ ವ್ಯವಹಾರದಲ್ಲಿ ಆಕಸ್ಮಿಕ ಧನ ಲಾಭದ ಯೋಗ.
ದೀರ್ಘಕಾಲದಿಂದ ಬರಬೇಕಿರೋ ಬಾಕಿ ಹಣ ನಿಮ್ಮ ಕೈ ಸೇರುತ್ತೆ. ಹೊಸ ಗ್ಯಾಜೆಟ್ಗಳಿಗೆ, ಮೊಬೈಲ್ಗೆ, ವಿದ್ಯಾಭ್ಯಾಸದ ಸಾಮಗ್ರಿಗಳಿಗೆ ಹಣ ಖರ್ಚು ಮಾಡ್ತೀರಾ. ಅನಗತ್ಯ ವಿಷಯಗಳಿಗೆ ಹಣ ಪೋಲು ಮಾಡಕ್ಕೆ ಹೋಗ್ಬೇಡಿ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆಯ ಏರಿಳಿತನ ಸೂಕ್ಷ್ಮವಾಗಿ ನೀವು ಗಮನಿಸ್ತಾ ಇರಬೇಕು. ಯಾರೋ ಹೇಳ್ತಾರೆ ಅಂತ ಆತುರದ ಹೂಡಿಕೆ ಮಾಡಕ್ಕೆ ಹೋಗ್ಬೇಡಿ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಆತ್ಮೀಯ ಸ್ನೇಹಿತರು ಅಥವಾ ನಿಕಟ ಸಂಬಂಧಿಗಳು ನಿಮ್ಮ ಮನೆಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬರುತ್ತೆ. ಪೋಷಕರಿಗೆ ಬಹಳಷ್ಟು ಖುಷಿಯಾಗುತ್ತೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಒಡನಾಟನ ಇಟ್ಕೋತೀರ. ಸಂಗಾತಿಯೊಂದಿಗೆ ಮಧುರ ಸಂಭಾಷಣೆ ನಡೆಸ್ತೀರ. ಕೆಲಸದ ಒತ್ತಡದ ನಡುವೆಯೂ ಸಂಗಾತಿಗೆ ಸಮಯ ಕೊಡುತ್ತೀರ. ಪ್ರೇಮಿಗಳಿಗೆ ಪ್ರೀತಿ ಗಾಢವಾಗಿರುತ್ತೆ. ಪ್ರೇಮ ವಿಷಯಕ್ಕೆ ಪೋಷಕರ ಮುಂದೆ ಪ್ರಸ್ತಾಪಿಸಲು ಬಹಳ ಒಳ್ಳೆಯ ದಿನ. ಆರೋಗ್ಯವು ಸ್ವಲ್ಪ ನರಗಳ ದೌರ್ಬಲ್ಯ, ಭುಜ ನೋವು, ಅಲರ್ಜಿ, ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಧೂಳಿನ ವಾತಾವರಣದಿಂದ ಸ್ವಲ್ಪ ದೂರ ಇರಬೇಕಾಗತ್ತೆ. ಇನ್ನು ಏಕಕಾಲದಲ್ಲಿ ಕೆಲಸ ಮಾಡಲು ಹಲವಾರು ಕೆಲಸವನ್ನು ತೆಗೆದುಕೊಂಡಾಗ ಮನಸ್ಸು ಸ್ವಲ್ಪ ಗೊಂದಲಕ್ಕೀಡಾಗಬಹುದು. ಸಕಾರಾತ್ಮಕ ಯೋಚನೆಗಳಿಗಾಗಿ ಒಳ್ಳೆಯ ಪುಸ್ತಕಗಳನ್ನು ಓದುವ ಹವ್ಯಾಸ ರೂಢಿ ಮಾಡಿಕೊಳ್ಳಿ. ಶುಭ ಸಂಖ್ಯೆ 5, 14, 23. ಶುಭ ಬಣ್ಣ ಹಸಿರು ಮತ್ತೆ ತಿಳಿ ಹಳದಿ. ಶುಭ ದಿಕ್ಕು ಉತ್ತರ. ವಿಶೇಷ ಪರಿಹಾರ, ಇವತ್ತು ಮುಂಜಾನೆ ಶ್ರೀ ಮಹಾವಿಷ್ಣು ಅಥವಾ ಗಣೇಶನ ಆರಾಧನೆ ಮಾಡಬೇಕು. ಗಣಪತಿಗೆ ದೂರುವೆ ಅರ್ಪಿಸಬೇಕು. ವಿಷ್ಣು ಸಹಸ್ರನಾಮ ಪಠಿಸಬೇಕು. ಬುದ್ಧಿಶಕ್ತಿ ಇನ್ನೂ ಹೆಚ್ಚಾಗಿ ಎಲ್ಲ ಕಾರ್ಯದಲ್ಲಿ ಸಫಲ ಆಗುತ್ತೆ. ನಮ್ಮ ಮುಂದಿನ ರಾಶಿ ಕಟಕ ರಾಶಿ. ನೀವು ಜಲತತ್ವದ ರಾಶಿಯವರು. ಮನಸ್ಸಿನ ಕಾರಕನಾದ ಚಂದ್ರ ನಿಮ್ಮ ರಾಶಿ ಅಧಿಪತಿ. ನೀವು ಅತ್ಯಂತ ಭಾವಜೀವಿಗಳು, ದಯಾಪರರು, ಕುಟುಂಬ ಪ್ರೇಮಿಗಳು, ತೀಕ್ಷ್ಣವಾದ ಅಂತಃಪ್ರಜ್ಞೆಯನ್ನು ಹೊಂದಿರುವರು. ಇವತ್ತು ನಿಮಗೆ ವೃತ್ತಿರಂಗದಲ್ಲಿ ಮಿಶ್ರ ಫಲಗಳಿದೆ. ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುತ್ತೆ. ಯಾರಾದರೂ ನಿಮ್ಮ ಕೈ ಕೆಳಗೆ ನಿಮ್ಮನ್ನ ಕೆಳಗಿಳಿಸ್ಬೇಕು ಅಂತ ಯತ್ನಿಸ್ತಾ ಇದ್ರೆ ನೀವು ಏನು ರಿಯಾಕ್ಟ್ ಆಗಕ್ಕೆ ಹೋಗ್ಬೇಡಿ. ಶಾಂತವಾಗಿ ವರ್ತಿಸಿ. HR ಡಿಪಾರ್ಟ್ಮೆಂಟು, ಸಾರ್ವಜನಿಕ ಸಂಪರ್ಕ, PR ಕ್ಷೇತ್ರದಲ್ಲಿ ಅಥವಾ ವೈದ್ಯಕೀಯ, ನರ್ಸಿಂಗು, ಶಿಕ್ಷಣ ಕ್ಷೇತ್ರ ಇದರಲ್ಲೆಲ್ಲ ಒಳ್ಳೆ ಪ್ರಗತಿ ದಿನ ಅಂತ ಹೇಳ್ಬೋದು. ನಿಮ್ಮ ಸೃಜನಶೀಲ ಆಲೋಚನೆಗಳಿಗೆ ಕೊನೆಗೂ ಮನ್ನಣೆ ಸಿಗುತ್ತೆ. ವ್ಯಾಪಾರಸ್ಥರಿಗೆ ಸಾಮಾನ್ಯ ದಿನ. ದೊಡ್ಡ ಮಟ್ಟದ ಹೂಡಿಕೆ ಮಾಡಲು ಸ್ವಲ್ಪ ಯೋಚನೆ ಮಾಡಿ. ಹಾಲಿನ ಉತ್ಪನ್ನ, ನೀರು, ಆಹಾರ ಪದಾರ್ಥ, ಮುತ್ತು ರತ್ನ ವ್ಯಾಪಾರ ಮಾಡೋರಿಗೆ ಬಹಳಷ್ಟು ಲಾಭ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮನಸ್ಸು ದಾರಿ ತಪ್ಪಬಹುದು. ಓದಿನ ಕಡೆ ಏಕಾಗ್ರತೆ ಹೆಚ್ಚಿರಬೇಕು. ಗೆಳೆಯರೊಂದಿಗೆ ಅನಗತ್ಯ ಸಮಯ ವ್ಯರ್ಥ ಮಾಡಕ್ಕೆ ಹೋಗ್ಬೇಡಿ. ಆರ್ಥಿಕವಾಗಿ ಆದಾಯವು ಹರಿವು ಸ್ಥಿರವಾಗಿರುತ್ತೆ. ಆದರೆ ಅಂದುಕೊಂಡಷ್ಟು ವೇಗವಾಗಿ ಹಣ ಕೈ ಸೇರೋದು ಸ್ವಲ್ಪ ವಿಳಂಬ ಆಗುತ್ತೆ. ಕುಟುಂಬ ಸದಸ್ಯರ ಆರೋಗ್ಯ, ಮನೆಯ ನವೀಕರಣಕ್ಕೆ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಐಷಾರಾಮಿ ವಸ್ತು ಮೇಲೆ ಅನಗತ್ಯ ಹಣ ವ್ಯಯ ಮಾಡೋದನ್ನ ಸ್ವಲ್ಪ ತಪ್ಪಿಸ್ಬೇಕಾಗತ್ತೆ. ಸದ್ಯಕ್ಕೆ ಯಾವುದೇ ದೊಡ್ಡ ಸಾಲ ಕೊಡಕ್ ಹೋಗ್ಬೇಡಿ ಅಥವಾ ಯಾರ ಕೈಯಿಂದಲೂ ಸಾಲನೂ ಪಡೆಯಕ್ ಹೋಗ್ಬೇಡಿ. ಸುರಕ್ಷಿತವಾದ ಉಳಿತಾಯ ಯೋಜನೆ ಕಡೆ ಗಮನ ಹರಿಸಿ. ಕುಟುಂಬ ನೋಡೋದಾದ್ರೆ ಸನ್ಮುಖಿಯಾಗಿರುತ್ತೆ. ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ. ಆಮೇಲೆ ಮನೆಯಲ್ಲಿ ಯಾವುದೋ ಧರ್ಮ ಕಾರ್ಯಕ್ಕೆ, ಮಂಗಳಕರ ಕಾರ್ಯಕ್ಕೆ ಸ್ವಲ್ಪ ಚರ್ಚೆ ನಡೆಸ್ತೀರ. ಜೀವನ ಸಂಗಾತಿಯು ನಿಮ್ಮ ಭಾವನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋತಾರೆ. ನಿಮ್ಮ ಕಷ್ಟ ಸುಖಗಳನ್ನು ಅವರು ಹೆಗಲೆಯಾಗಿ ನಿಲ್ತಾರೆ. ಪ್ರೇಮಿಗಳಿಗೆ ಇವತ್ತು ಸ್ವಲ್ಪ ಸಂವೇದನಾಶೀಲ ದಿನ. ಸಣ್ಣ ವಿಷಯಕ್ಕೂ ಅತಿಯಾಗಿ ಪ್ರತಿಕ್ರಿಯಿಸೋದನ್ನು ಬಿಟ್ಟುಬಿಡಬೇಕು. ಪರಸ್ಪರ ನಂಬಿಕೆ ಉಳಿಸಿಕೊಳ್ಳಲು ಪ್ರಯತ್ನಿಸಿ. ಆರೋಗ್ಯ ನೋಡೋದಾದ್ರೆ ಸ್ವಲ್ಪ ಕಫ, ಶೀತ, ಕೆಮ್ಮು ಅಥವಾ ಪಚನ ಕ್ರಿಯೆ, ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸ್ಬೋದು. ತಣ್ಣಗಿನ ಪದಾರ್ಥಗಳು ಅಥವಾ ಐಸ್ ಕ್ರೀಮ್ ಸೇವನೆಯಿಂದ ದೂರ ಇರಬೇಕಾಗತ್ತೆ. ಅತಿಯಾದ ಆಲೋಚನೆ ಮತ್ತೆ ನಕಾರಾತ್ಮಕ ಯೋಚನೆಗಳಿಂದ ಮನಸ್ಸು ಚಂಚಲವಾಗಿರ್ಬೋದು. ಮಾನಸಿಕ ಶಾಂತಿಗಾಗಿ ಪ್ರಾಣಾಯಾಮ ಮಾಡೋದು, ಹಗುರವಾದ ಸಂಗೀತ ಆಲಿಸುವುದು ಒಳ್ಳೆಯದು. ಶುಭ ಸಂಖ್ಯೆ 2, 4, 7. ಶುಭ ಬಣ್ಣ ಬಿಳಿ, ಬೆಳ್ಳಿ ಮತ್ತು ತಿಳಿ ನೀಲಿ. ಶುಭ ದಿಕ್ಕು ವಾಯುವ್ಯ. ವಿಶೇಷ ಪರಿಹಾರ, ಮುಂಜಾನೆ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡೋದು, ಹಾಲಿನ ಅಭಿಷೇಕ ಮಾಡಿ ಓಂ ನಮಃ ಶಿವಾಯ ಮಂತ್ರ ಜಪಿಸೋದು ಚಂದ್ರನ ದೋಷ ನಿವಾರಣೆಯಾಗಿ ಮನಸ್ಸಿನ ನೆಮ್ಮದಿ ದೊರೆಯುತ್ತೆ. ದಿನ ಎಲ್ಲ ಕಾರ್ಯ ಸುಸೂತ್ರವಾಗಿ ನಡೆಯುತ್ತೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ಅಗ್ನಿ ತತ್ವದ ರಾಶಿ. ನೀವು ಗ್ರಹಗಳ ರಾಜನಾದ ಸೂರ್ಯ ಅಧಿಪತಿ. ನೀವು ಧೈರ್ಯವಂತರು, ಉದಾರ ಗುಣದವರು, ಆಕರ್ಷಕ ವ್ಯಕ್ತಿತ್ವ, ನಾಯಕತ್ವದ ಗುಣ ಹೊಂದಿರೋರು. ವೃತ್ತಿ ಜೀವನದಲ್ಲಿ
ಅತ್ಯಂತ ಯಶಸ್ಸು ಮತ್ತು ಗೌರವ ತಂದುಕೊಡೋ ದಿನ. ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆ ಮೇಲೆ ಮೇಲಧಿಕಾರಿಗಳಿಂದ, ಆಡಳಿತ ಮಂಡಳಿಯಿಂದ ಭಾರೀ ಪ್ರಶಂಸೆ. ಪ್ರಮುಖ ಜವಾಬ್ದಾರಿಗಳು, ಪ್ರಾಜೆಕ್ಟ್ಗಳು, ನೇತೃತ್ವ ವಹಿಸುವ ಅವಕಾಶ ನಿಮಗೆ ಸಿಗಬಹುದು. ಸರ್ಕಾರಿ ಉದ್ಯೋಗದವರಿಗೆ ಅಥವಾ ಉನ್ನತ ಹುದ್ದೆಗಳಿಗಾಗಿ ಕಾಯ್ತಾ ಇರೋರಿಗೆ ಒಂದು ಶುಭವಾರ್ತೆ ಸಿಗೋ ಯೋಗ ಇದೆ. ಸ್ವಯಂ ಉದ್ಯೋಗ, ವ್ಯಾಪಾರ ತೊಡಗಿಕೊಂಡಿರೋರಿಗೆ ಲಾಭದ ಪ್ರಮಾಣ ಹೆಚ್ಚಾಗುತ್ತೆ. ರಾಜಕೀಯ, ಆಡಳಿತ, ನಿರ್ವಹಣೆ, ಕಾಂಟ್ರಾಕ್ಟ್ ವ್ಯವಸ್ಥೆಯಲ್ಲಿರೋರಿಗೆ ಹೊಸ ಒಪ್ಪಂದ ಸಿಗುತ್ತೆ. ನಿಮ್ಮ ಕೀರ್ತಿ ಮತ್ತು ಜನಪ್ರಿಯತೆ ಮಾರುಕಟ್ಟೆಯಲ್ಲಿ ವೃದ್ಧಿಯಾಗುತ್ತೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಬಹಳ ಉತ್ಸಾಹ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗಂತೂ ಧನಾತ್ಮಕ ಫಲಿತಾಂಶ ಇರುತ್ತೆ. ಆರ್ಥಿಕ ದೃಷ್ಟಿಯಿಂದ ಇವತ್ತಿನ ದಿನ ನಿಮಗೆ ಸದೃಢವಾಗಿರುತ್ತೆ. ಭವಿಷ್ಯದ ಆಸ್ತಿ ಸೃಷ್ಟಿಗೆ ಪೂರಕವಾದ ದಿನ. ಇನ್ನು ಧನದ ಹರಿವು ಉತ್ತಮವಾಗಿರುತ್ತೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಹರಿದು ಬರುತ್ತೆ. ಸಮಾಜದ ಪ್ರಭಾವಿ ವ್ಯಕ್ತಿಗಳ ಸಂಪರ್ಕದಿಂದ ಆರ್ಥಿಕ ಹೊಸ ಮಾರ್ಗಗಳು ಮುಕ್ತಿಯಾಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ವಿಶೇಷವಾಗಿ ದಾನ ಧರ್ಮ, ಹಣ ವ್ಯಯಿಸುವ ಸಾಧ್ಯತೆ ಇದೆ. ನಿಮ್ಮ ವೈಯಕ್ತಿಕ ರಹಸ್ಯ, ಆರ್ಥಿಕ ಸ್ಥಿತಿ ಎಲ್ಲರ ಮುಂದೆ ಹಂಚ್ಕೊಳಕ್ ಹೋಗ್ಬೇಕು. ಸರ್ಕಾರಿ ಬಾಂಡ್ಗಳು, ಷೇರು ಮಾರುಕಟ್ಟೆ, ಭೂಮಿ ಮೇಲೆ ದೀರ್ಘಕಾಲದ ಹೂಡಿಕೆ ಮಾಡಲು ಅತ್ಯಂತ ಒಳ್ಳೆಯ ದಿನ. ಕುಟುಂಬದಲ್ಲಿ ತಂದೆ ಅಥವಾ ಮನೆಯ ಹಿರಿಯರ ಬೆಂಬಲ ನಿಮಗೆ ಶ್ರೀರಕ್ಷೆ ಆಗುತ್ತೆ. ದೀರ್ಘಕಾಲದ ವಿವಾದಗಳು, ಸೌಂದರ್ಯಯುತ ಬಗ್ಗೆ ಸಾಧ್ಯತೆ ಇದೆ. ನಿಮ್ಮ ಸಮಾಜದಲ್ಲಿ ನಿಮ್ಮ ಕುಟುಂಬ ಪ್ರತಿಷ್ಠೆ ಹೆಚ್ಚಾಗುತ್ತೆ. ಸಂಗಾತಿಯೊಂದಿಗೆ ಉತ್ತಮ ಸಾಮರಸ್ಯ ಇರುತ್ತೆ. ನಿಮ್ಮ ಕಠಿಣ ನಿರ್ಧಾರ ಸಂಗಾತಿಯು ಸಂಪೂರ್ಣವಾಗಿ ಬೆಂಬಲ ನೀಡುತ್ತೆ. ಆದರೆ ಅದನ್ನು ಮಾತುಕತೆ ವೇಳೆ ನೀವು ಅಹಂಕಾರದ ಅಥವಾ ಹಠದ ಸ್ವಭಾವ ಬದಿಗಿಡೋದು ಒಳ್ಳೆಯದು. ಪ್ರೇಮಿಗಳಿಗೆ ಇಂದು ರೊಮ್ಯಾಂಟಿಕ್ ದಿನ. ನಿಮ್ಮ ಸಂಬಂಧಕ್ಕೆ ಕುಟುಂಬದ ಹಿರಿಯರ ಒಪ್ಪಿಗೆ ಸಿಗೋ ಸಾಧ್ಯತೆ ಹೆಚ್ಚಾಗುತ್ತೆ. ಆರೋಗ್ಯ ನೋಡೋದಾದ್ರೆ ಕಣ್ಣಿನ ಉರಿ, ಬೆನ್ನು ನೋವು ಅಥವಾ ಅತಿಯಾದ ದೇಹದ ಉಷ್ಣತೆಯಿಂದ ಆಯಾಸದ ಅನುಭವ ಆಗ್ಬೋದು. ಬಿಸಿಲಿನಲ್ಲಿ ಅತಿಯಾಗಿ ತಿರುಗಾಡೋದು, ಸಾಕಷ್ಟು ನೀರು ಅಥವಾ ಎಳ್ನೀರು ಸೇವಿಸೋದು ಬಹಳ ಉತ್ತಮ. ನಮ್ಮ ಮನಸ್ಸು ದೃಢವಾಗಿ ಇಟ್ಕೊಳ್ಳಲು ಆತ್ಮವಿಶ್ವಾಸ ಉನ್ನತ ಮಟ್ಟಕ್ಕೆ ಇರುತ್ತೆ. ಯೋಗ, ಧ್ಯಾನ ದೈಹಿಕ ಶಕ್ತಿ ಕಾಪಾಡುತ್ತೆ. ಶುಭ ಸಂಖ್ಯೆ 1, 5, 9, 19. ಶುಭ ಬಣ್ಣ ಕಡು ಕೆಂಪು, ಆರೆಂಜ್, ಚಿನ್ನದ ಬಣ್ಣ. ಶುಭ ದಿಕ್ಕು ಪೂರ್ವ. ವಿಶೇಷ ಪರಿಹಾರ, ಇವತ್ತು ಮುಂಜಾನೆ ಬೆಳಗ್ಗೆ ಬೇಗ ಎದ್ದ ತಕ್ಷಣ ಸ್ನಾನ ಮಾಡಿ ತಾಮ್ರ ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕುಂಕುಮ ಮತ್ತು ಅಕ್ಷತೆ ಹಾಕಿ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ ಓಂ ಸೂರ್ಯಾಯ ನಮಃ ಅಥವಾ ಗಾಯತ್ರಿ ಮಂತ್ರ 21 ಬಾರಿ ಪಠಿಸೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಗುತ್ತೆ. ನಮ್ಮ ಮುಂದಿನ ರಾಶಿ ಕನ್ಯಾ ರಾಶಿ. ಪೃಥ್ವಿ ತತ್ವದ ರಾಶಿಯವರು ನೀವು. ನಿಮ್ಮ ರಾಶಿಯಾಧಿಪತಿ ಬುಧ. ನೀವೊಂಥರ ಶಿಸ್ತುಬದ್ಧರು, ವಿಶ್ಲೇಷಣಾತ್ಮಕ ಬುದ್ಧಿ ಉಳ್ಳವರು, ಕಠಿಣ ಪರಿಶ್ರಮದವರು. ಉದ್ಯೋಗದಲ್ಲಿ, ಕಚೇರಿಯಲ್ಲಿ ಬಾಕಿ ಉಳಿದಿರೋ ಕೆಲಸಗಳನ್ನ ಬುದ್ಧಿವಂತಿಕೆಯಿಂದ ಪೂರ್ಣಗೊಳಿಸ್ತೀರಾ. ಅಕೌಂಟ್ಸ್, ಬ್ಯಾಂಕಿಂಗು, ಎಡಿಟಿಂಗು, ಸಂಶೋಧನಾ, ತಾಂತ್ರಿಕ ಕ್ಷೇತ್ರ, ಬರವಣಿಗೆ, ಇಲ್ಲೇನಾದರೂ ಕೆಲಸ ಮಾಡ್ತಿದ್ರೆ ಬಹಳ ಅನುಕೂಲಕರವಾದ ದಿನ ಇರುತ್ತೆ. ನಿಮ್ಮ ಕಾರ್ಯದಕ್ಷತೆಯನ್ನು ನೋಡಿ ಮೇಲಧಿಕಾರಿಗಳು ಪ್ರಮುಖ ಜವಾಬ್ದಾರಿಯನ್ನು ನಿಮಗೆ ವಹಿಸಬಹುದು. ವ್ಯಾಪಾರಸ್ಥರಿಗೆ ಆರ್ಥಿಕ ಪ್ರಗತಿಯಿಂದ ಕೂಡಿರುವಂತಹ ದಿನ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಅಥವಾ ಹೊಸ ಗ್ರಾಹಕರನ್ನು ಸೆಳೆಯುವ ಮಾತಿನ ಚಾತುರ್ಯ ಕೆಲಸ ಮನೆ ಮಾಡುತ್ತೆ. ಹಳೆಯ ಹೂಡಿಕೆಗಳಿಂದ ಅಥವಾ ಪಾಲುದಾರಿಕೆ ವ್ಯವಹಾರದಿಂದ ನಿರೀಕ್ಷಿತ ಲಾಭ ದೊರೆಯುತ್ತೆ. ವಿದ್ಯಾರ್ಥಿಗಳಿಗೆ ಕಲಿಕೆ ಅತ್ಯಂತ ಸೂಕ್ತವಾದ ಸಮಯ. ಗಣಿತ, ಲೆಕ್ಕಪತ್ರ, ತಾಂತ್ರಿಕ ವಿಷಯ ಏಕಾಗ್ರತೆ ಹೆಚ್ಚಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಧನದ ಅರಿವು ಉತ್ತಮವಾಗಿರುತ್ತೆ. ಬರಬೇಕಿದ್ದ ಬಾಕಿ ಹಣ, ಸಾಲ ನೀಡಿದ್ದ ಹಣ ಕೈ ಸೇರೋ ಸಾಧ್ಯತೆ ಇದೆ. ಕಮಿಷನ್, ಕನ್ಸಲ್ಟೆನ್ಸಿ ವ್ಯವಹಾರ ಮಾಡೋರಿಗೆ ಆಕಸ್ಮಿಕ ಧನ ಲಾಭ. ಆರೋಗ್ಯ ಸುಧಾರಿಸಲಿದೆ. ಮನೆಯ ದೈನಂದಿನ ಅವಶ್ಯಕತೆಗಳಿಗೆ ಹಣ ಖರ್ಚು ಮಾಡ್ತೀರಾ. ಬಜೆಟ್ ಮುಖಾಂತರ ಖರ್ಚು ಮಾಡೋದು ಅನಗತ್ಯ ಆರ್ಥಿಕ ಒತ್ತಡನ ತಪ್ಪಿಸಬೇಕಾಗುತ್ತೆ. ಷೇರು ಮಾರುಕಟ್ಟೆ, ದೀರ್ಘಕಾಲದ ಮ್ಯೂಚುವಲ್ ಫಂಡ್ ಇದರಲ್ಲಿ ಹಣ ಹೂಡಿಕೆ ಮಾಡಲು ಬಹಳ ಒಳ್ಳೆಯ ದಿನ. ಆದರೆ ಆತುರ ನಿರ್ಧಾರ ಮಾಡಕ್ಕೆ ಹೋಗಬೇಡಿ. ಇನ್ನು ಕುಟುಂಬದಲ್ಲಿ ಸಂಬಂಧ ಸೌಹಾರ್ದಯುತ ವಾತಾವರಣ ಇರುತ್ತೆ. ಒಡ ಹುಟ್ಟಿದವರೊಂದಿಗೆ ಸಹೋದರರ ಕಡೆಯಿಂದ ಉತ್ತಮ ಬೆಂಬಲ, ಶುಭ ಸಮಾಚಾರ
ಸಿಗೋ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸ ಹಾಗೆ ಪ್ರಗತಿ ಪೋಷಕರಲ್ಲಿ ನೆಮ್ಮದಿ ಉಂಟು ಮಾಡುತ್ತೆ. ಸಂಗಾತಿಯೊಂದಿಗೆ ಉತ್ತಮ ಆ, ಬಾಂಧವ್ಯ ಇರುತ್ತೆ. ಅವರ ಜೊತೆಗೆ ಜವಾಬ್ದಾರಿಗಳನ್ನು ಹಂಚ್ಕೋತೀವಿ. ಇನ್ನು ಅನ್ಯೋನ್ಯತೆ ಹೆಚ್ಚಾಗುತ್ತೆ. ಸಂಗಾತಿಯ ಸಲಹೆ ನಿಮ್ಮನ್ನ ವೃತ್ತಿ ಜೀವನಕ್ಕೆ ಸಹಕಾರ ಮಾಡುತ್ತೆ. ಪ್ರೇಮಿಗಳಿಗೆ ಇಂದು ಮಧುರವಾದ ದಿನ. ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೀತೀರಾ. ಪರಸ್ಪರ ಭಾವನೆಗಳನ್ನು ಹಂಚ್ಕೋತೀರಾ. ಇನ್ನು ಆರೋಗ್ಯ ನೋಡೋದಾದ್ರೆ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆ, ಗ್ಯಾಸ್ಟ್ರಿಕ್, ಅಜೀರ್ಣ, ಭುಜ, ಕೈಕಾಲು ನೋವು ಕಾಣಿಸುತ್ತೆ. ಸ್ವಲ್ಪ ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸೋದು ಬಹಳ ಮುಖ್ಯ. ಹೊರಗಿನ ಮಸಾಲೆಯುಕ್ತ ಆಹಾರದಿಂದ ಸ್ವಲ್ಪ ದೂರ ಇರಿ. ಸಣ್ಣ ವಿಷಯಕ್ಕೂ ಅತಿಯಾಗಿ ಚಿಂತೆ ಮಾಡಕ್ ಹೋಗ್ಬೇಡಿ. ನಿಮ್ಮ ಸ್ವಭಾವ ನಿಯಂತ್ರಿಸ್ಕೊಳ್ಳಿ. ಆಮೇಲೆ ಧನಾತ್ಮಕ ಆಲೋಚನೆ, ಧ್ಯಾನ ಮಾಡೋದು ಬಹಳ ಒಳ್ಳೆಯದು. ಇನ್ನು ಶುಭ ಸಂಖ್ಯೆ 5, 6, 14. ಶುಭ ಬಣ್ಣ ಹಸಿರು, ಪಚ್ಚೆ ಬಣ್ಣ. ಶುಭ ದಿಕ್ಕು ಉತ್ತರ. ವಿಶೇಷ ಪರಿಹಾರ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶ್ರೀ ಮಹಾಗಣಪತಿ ಆರಾಧನೆ ಮಾಡೋದು, ಗರಿಕೆ ಹುಲ್ಲನ್ನ ಅರ್ಪಿಸೋದು, ಸಂಕಷ್ಟ ನಾಶ ಗಣೇಶ ಸ್ತೋತ್ರ ಪಠಿಸೋದು. ನಿಮ್ಮ ಎಲ್ಲ ಅಡೆತಡೆಗಳು ದೂರ ಆಗತ್ತೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯ ಅಧಿಪತಿ ಶುಕ್ರ. ನೀವು ತಕ್ಕಡಿಯಂತೆ ಸ್ವಾಭಾವಿಕವಾಗಿ ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ತೀರಾ. ನೀವು ಶಾಂತಿ ಮತ್ತೆ ನ್ಯಾಯ ಪ್ರಿಯರು. ಇನ್ನು ಉದ್ಯೋಗಸ್ಥರಿಗೆ ಆಫೀಸ್ನಲ್ಲಿ ಸಂವಹನ ಕಲೆ, ವಿವಾದಗಳನ್ನು ಬಗೆಹರಿಸುವ ಸಾಮರ್ಥ್ಯ ಇರುತ್ತೆ. ಕಲೆ, ಫ್ಯಾಷನ್, ವಿನ್ಯಾಸ, ಕಾನೂನು ಇಂಥ ಕ್ಷೇತ್ರದಲ್ಲಿ ಏನಾದರೂ ನೀವು ಕೆಲಸ ಮಾಡ್ತಾ ಇದ್ರೆ ನಿಮಗೆ ಹೊಸ ಪ್ರಾಜೆಕ್ಟ್ ಸಿಗತ್ತೆ. ಮೇಲಧಿಕಾರಿಗಳೊಂದಿಗೆ ಬಾಂಧವ್ಯ ಹೆಚ್ಚಾಗತ್ತೆ. ನಿಮ್ಮ ಸಲಹೆ ಕಚೇರಿಯಲ್ಲಿ ಆದ್ಯತೆವಾಗಿ ನೀಡುತ್ತಾರೆ. ಇನ್ನು ಹೊಸ ಪಾಲುದಾರಿಕೆ ವ್ಯವಹಾರ ಮಾಡೋರಿಗೆ ಸುವರ್ಣಾವಕಾಶದ ದಿನ. ಪಾಲುದಾರರೊಂದಿಗೆ ಇದ್ದ ಹಳೆ ಭಿನ್ನಾಭಿಪ್ರಾಯ ದೂರ ಆಗಿ ಮಹಿಳಾ ಗ್ರಾಹಕರಿಗೆ ಸಂಬಂಧಿಸಿದ ವಸ್ತುಗಳ ವ್ಯಾಪಾರ, ಜವಳಿ, ಒಡವೆ, ಸೌಂದರ್ಯವರ್ಧಕ ಸಾಮಗ್ರಿ ಲಾಭಾಂಶ ದುಪ್ಪಟ್ಟಾಗತ್ತೆ. ಇನ್ನು ಕಲಾತ್ಮಕ, ಸೃಜನಶೀಲ ವಿಷಯದಲ್ಲಿ ಏನಾದರೂ ನೀವು ಕಲಿತಾ ಇದ್ರೆ ಆ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿ ಸಿಗುತ್ತೆ. ಒಟ್ಟಾರೆಯಾಗಿ ಓದುವುದರಿಂದ ಕ್ಲಿಷ್ಟಕರ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡ್ಕೋತೀರ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಧನದ ಅರಿವು ಸ್ಥಿರವಾಗಿರುತ್ತೆ. ದೀರ್ಘಕಾಲದ ಹೂಡಿಕೆಯಿಂದ ನಿರೀಕ್ಷಿತ ಲಾಭಾಂಶ ಗಳಿಸಿರುತ್ತೆ. ಕಲೆ ಅಥವಾ ಸೃಜನಶೀಲ ಹವ್ಯಾಸಿಗಳಿಗೆ ಉಪ ಆದಾಯ ಗಳಿಸುವ ಯೋಗ ಇದೆ. ಸೌಂದರ್ಯವರ್ಧಕ ವಸ್ತುಗಳು, ಬ್ರ್ಯಾಂಡೆಡ್ ಉಡುಪುಗಳು ಅಥವಾ ಸಾಮಾಜಿಕ ಆಚರಣೆಗಳಿಗಾಗಿ ಖರ್ಚು ಮಾಡುವ ವೃತ್ತಿ ತಡಿಬೇಕು. ಆಧುನಿಕ ಗೆಜೆಟ್ಗಳ ಖರೀದಿ ಧನ ವ್ಯಯವಾಗುತ್ತೆ. ಇನ್ನು ಕಲಾತ್ಮಕ ವಸ್ತುಗಳು, ಶೇರ್ ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡ್ ಇಂಥ ಹೂಡಿಕೆಗಳು ಯೋಗ್ಯವಾದ ದಿನ. ಕುಟುಂಬದಲ್ಲಿ ಬಹಳ ನೆಮ್ಮದಿ ಇರುತ್ತೆ, ಸಂತೋಷದ ವಾತಾವರಣ ಇರುತ್ತೆ. ಸಂಬಂಧಿಕರೊಂದಿಗಿದ್ದ ವೈಮನಸ್ಯ ದೂರ ಆಗಿ ಕುಟುಂಬ ಸದಸ್ಯರೊಂದಿಗೆ ಸುಂದರ ಸಂಜೆ ಅಥವಾ ಔತಣಕೂಟ ಕಳೀತೀರಾ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಸಂಗಾತಿ ನಡುವೆ ಪ್ರೀತಿ ಮತ್ತೆ ರೊಮ್ಯಾಂಟಿಕ್ ದಿನ. ಪರಸ್ಪರ ಭಾವನೆಗಳಿಗೆ ಒತ್ತು ನೀಡ್ತೀರಾ. ಬಾಂಧವ್ಯ ಇನ್ನೂ ಗಟ್ಟಿಯಾಗುತ್ತೆ. ಸಂಗಾತಿಯ ಹೆಸರಿನಲ್ಲಿ ಹೊಸ ಹೂಡಿಕೆ, ಆಸ್ತಿ ಖರೀದಿ ಮಾಡೋಕ್ಕೆ ಮನಸ್ಸು ಮಾಡ್ತೀರಾ. ಪ್ರೇಮಿಗಳಿಗೆ ಅತ್ಯಂತ ಆನಂದದಾಯಕ ದಿನ. ಪ್ರೇಮ ಜೀವನದಲ್ಲಿ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಲು ಪೋಷಕರೊಂದಿಗೆ ಮಾತುಕತೆ ನಡೆಸ್ತೀರಾ. ಆರೋಗ್ಯ ನೋಡೋದಾದ್ರೆ ಮೂತ್ರಪಿಂಡ, ಬೆನ್ನು ನೋವು ಅಥವಾ ಸಣ್ಣ ಪುಟ್ಟ ತೊಂದರೆ ಇರೋರು ಕೊಂಚ ಜಾಗರೂಕತೆಯಿಂದ ಇರಬೇಕು. ತೇವಾಂಶ ಕೊರತೆಯಿಂದಾಗಿ ಸಾಕಷ್ಟು ನೀರು ಕುಡಿಯುವುದು ಬಹಳ ಅಗತ್ಯ. ಮಧುಮೇಹ ಇದ್ದರೆ ಸಿಹಿ ಪದಾರ್ಥ ಸೇವನೆ ಮಿತ ಇರಲಿ. ಮನಸ್ಸಿನಲ್ಲಿ ಪ್ರಸನ್ನತೆಯಿಂದ ಕೂಡಿರುತ್ತೆ. ಯಾವುದೇ ಮಾನಸಿಕ ಒತ್ತಡ, ಹಗುರವಾದ ಸಂಗೀತ ಕೇಳೋದು, ಪ್ರಕೃತಿಯ ಮಡಿಲಿನಲ್ಲಿ ಕಾಲ ಕಳೆಯುವುದು ನಿಮ್ಮ ಮನಸ್ಸು ಪ್ರಫುಲ್ಲ ಆಗುತ್ತೆ. ಶುಭ ಸಂಖ್ಯೆ 5, 6, 8. ಶುಭ ಬಣ್ಣ ಬಿಳಿ, ತಿಳಿನೀಲಿ, ಕ್ರೀಮ್. ಶುಭ ದಿಕ್ಕು ಪಶ್ಚಿಮ. ವಿಶೇಷ ಪರಿಹಾರ ನೋಡೋದಾದ್ರೆ ಮುಂಜಾನೆ ಮಹಾಲಕ್ಷ್ಮೀ ದೇವಿ ಆರಾಧನೆ ಮಾಡಿ ಲಕ್ಷ್ಮೀ ದೇವಿಗೆ ಹೂವನ್ನು ಅರ್ಪಿಸಿ ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಮಂತ್ರ ಜಪಿಸೋದ್ರಿಂದ ಕೆಲಸದ ಅಡೆತಡೆಗಳು ದೂರ ಆಗುತ್ತೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಲತತ್ವದ ರಾಶಿಯವರಾಗಿರ್ತೀರ. ನೀವು ಧೈರ್ಯ, ಶೌರ್ಯ, ರಕ್ಷಣೆ ಕಾರಕನಾದ ಮಂಗಳ. ನಿಮ್ಮ ಸ್ವಭಾವ ರಹಸ್ಯಮಯ ವ್ಯಕ್ತಿಯರು. ಆಮೇಲೆ ಅಪ್ರತಿಮ ಇಚ್ಛಾಶಕ್ತಿಯುಳ್ಳವರು, ತೀಕ್ಷ್ಣ ಬುದ್ಧಿವಂತರು. ಸವಾಲುಗಳನ್ನ ಎದೆಗುಂದದೆ ಹೋರಾಡ್ತೀರ. ವೃತ್ತಿ ಜೀವನ ನೋಡೋದಾದ್ರೆ ಕಚೇರಿಯಲ್ಲಿ ನಿಮ್ಮ ದಕ್ಷತೆ, ಕಠಿಣ ಪರಿಶ್ರಮಕ್ಕೆ ಸೂಕ್ತ ಮನ್ನಣೆ ದೊರೆಯುತ್ತೆ. ಪೊಲೀಸ್, ವೈದ್ಯಕೀಯ, ರಿಯಲ್ ಎಸ್ಟೇಟ್, ಸಂಶೋಧನೆ ಮತ್ತೆ ತಾಂತ್ರಿಕ ಕ್ಷೇತ್ರದಲ್ಲಿ ಏನಾದ್ರೂ ನೀವು ಕೆಲಸ ಮಾಡ್ತಾ ಇದ್ರೆ
ಒಳ್ಳೆ ಪ್ರಗತಿ ಕಾಣ್ತೀರ. ಮೇಲಧಿಕಾರಿಗಳಿಂದ ಪ್ರಶಂಸೆ ಕೂಡ ಸಿಗುತ್ತೆ. ನೀವೇನಾದರೂ ಸ್ವಯಂ ಉದ್ಯೋಗಿಗಳು, ಆರ್ಥಿಕ ಲಾಭದಾಯಕ ದಿನ ಅಂತ ಹೇಳ್ಬೋದು. ಭೂಮಿ, ಕಟ್ಟಡ, ಸಾಮಗ್ರಿ, ಗಣಿ, ಇಂಧನ ಇಂಥ ವ್ಯವಹಾರದಲ್ಲಿ ಏನಾದರೂ ತೊಡ್ಕೊಂಡಿದ್ರೆ ಇವತ್ತು ಹೆಚ್ಚಿನ ಲಾಭಾಂಶ ಸಿಗುತ್ತೆ ನಿಮಗೆ. ಮಾರುಕಟ್ಟೆಯಲ್ಲಿ ಸ್ಪರ್ಧಿಗಳು ಮೇಲುಗೈ ಅವ್ರ ಮೇಲೆ ನೀವು ಮೇಲುಗೈ ಸಾಧಿಸ್ತೀರ. ಸಂಶೋಧನೆ, ಉನ್ನತ ತಂತ್ರಜ್ಞಾನ ಕಲಿತಾ ಇರೋ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಬಹಳಷ್ಟು ಹೆಚ್ಚಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಧನದ ಅರಿವು ಉತ್ತಮವಾಗಿರುತ್ತೆ. ಬಹಳ ದಿನಗಳಿಂದ ಬರಬೇಕಿರೋ ಬಾಕಿ ಹಣ, ಪಿತ್ರಾರ್ಜಿತ ಆಸ್ತಿ ಬಂದು ನಿಮ್ಮ ಕೈ ಸೇರುತ್ತೆ. ರಹಸ್ಯ ಮೂಲಗಳಿಂದ ಇನ್ಶೂರೆನ್ಸ್ ಲಾಭ ಬರೋ ಚಾನ್ಸಸ್ ಇದೆ. ಆರೋಗ್ಯ ಸುಧಾರಣೆಯಾಗಿರುತ್ತೆ. ವಾಹನ ರಿಪೇರಿಗೆ ಸ್ವಲ್ಪ ಧನ ವ್ಯಯವಾಗೋ ಚಾನ್ಸಸ್ ಇದೆ. ಅನಗತ್ಯ ಸಾಲ ನೀಡುವುದನ್ನು ತಡಿಬೇಕು. ದೀರ್ಘಕಾಲದ ಹೂಡಿಕೆ, ವಿಶೇಷವಾಗಿ ಸ್ಥಿರಾಸ್ತಿ, ಭೂಮಿ ಮೇಲೆ ಹೂಡಿಕೆ ಮಾಡಲು ಅತ್ಯಂತ ಪ್ರಶಸ್ತವಾದ ದಿನ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಗೌರವ ನೀಡ್ತಾರೆ. ಒಳಹುಟ್ಟಿದವರಿಂದ ಆರ್ಥಿಕ ಮತ್ತು ಮಾನಸಿಕ ಬೆಂಬಲ ಸಿಗತ್ತೆ. ಇನ್ನು ರಹಸ್ಯ ವಿಷಯಗಳನ್ನ ಹೊರತಾಗಿ ಅದನ್ನ ಹಂಚ್ಕೋತೀರ. ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಇರುತ್ತೆ. ಆಮೇಲೆ ನಿಮ್ಮ ಮೇಲೆ ಆಧಿಪತ್ಯ ಚಲಾಯಿಸುವ ಗುಣ, ಸಂಶಯ ಸ್ವಭಾವ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗ್ಬೋದು. ಸಂಗಾತಿಯ ಆಲೋಚನೆಗೂ ಸೂಕ್ತ ಗೌರವ ನೀಡಬೇಕಾಗುತ್ತೆ. ಪ್ರೇಮಿಗಳಿಗೆ ಪ್ರೀತಿ ಗಾಢವನ್ನು ಹೆಚ್ಚಾಗುವಂತ ದಿನ. ಸಂಗಾತಿ ಮನಸ್ಸಾರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಹಠ ಸ್ವಭಾವ ಸ್ವಲ್ಪ ಕಡಿಮೆ ಮಾಡಿ. ಇನ್ನು ಆರೋಗ್ಯ ನೋಡೋದಾದ್ರೆ ದೇಹದ ಉಷ್ಣತೆ ಹೆಚ್ಚಾಗಿ BP, ಸಣ್ಣ ಪುಟ್ಟ ಗಾಯಗಳಾಗೋ ಸಾಧ್ಯತೆ ಇದೆ. ವಾಹನ ಚಾಲನೆ ಮಾಡುವಾಗ, ಚೂಪಾದ ವಸ್ತು ಬಳಸುವಾಗ ಸ್ವಲ್ಪ ಜಾಗರೂಕತೆಯಿಂದಿರಿ. ಸಾಕಷ್ಟು ನೀರು ಕುಡಿಯೋದು ಬಹಳ ಅತ್ಯಗತ್ಯ. ಇನ್ನು ಅತಿಯಾದ ಆವೇಶ ಅಥವಾ ಆತಂಕಕ್ಕೆ ಒಳಗಾಗಬಹುದು. ಮಾನಸಿಕ ಸ್ಥಿರತೆಗಾಗಿ ಧ್ಯಾನ ಅಥವಾ ದೈಹಿಕ ವ್ಯಾಯಾಮ ಮಾಡೋದು ಬಹಳ ಒಳ್ಳೆಯದು. ಶುಭ ಸಂಖ್ಯೆ 3, 9, 18. ಶುಭ ಬಣ್ಣ ಕಡುಕೆಂಪು ಮತ್ತೆ ಮರೂನ್. ಶುಭ ದಿಕ್ಕು ದಕ್ಷಿಣ. ಇನ್ನು ವಿಶೇಷ ಪರಿಹಾರ, ಇವತ್ತು ಮುಂಜಾನೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಆಂಜನೇಯ ಸ್ವಾಮಿ ಆರಾಧನೆ ಮಾಡೋದು, ದೇವಸ್ಥಾನದಲ್ಲಿ ಕೆಂಪು ಹೂ ಅರ್ಪಿಸುವುದು, ಹನುಮಾನ್ ಚಾಲಿಸ ಪಠಿಸುವುದು ಕುಜ ದೋಷ ನಿವಾರಿಸುತ್ತೆ. ಇನ್ನು ಮುಂದಿನ ರಾಶಿ ಧನುರಾಶಿ. ನೀವು ಅಗ್ನಿ ತತ್ವದ ರಾಶಿಯವರು. ಜ್ಞಾನ, ಧರ್ಮ, ಆಧ್ಯಾತ್ಮ ಭಾಗ್ಯಕಾರಕನಾದ ಬೃಹಸ್ಪತಿ ಗುರು ನಿಮ್ಮ ರಾಶಿ ಅಧಿಪತಿ. ನೀವು ಆಶಾವಾದಿಗಳು, ಸತ್ಯಪ್ರಿಯರು, ಜ್ಞಾನದಾಯಿಗಳು, ದಯಾಪರಗುಣ ಉಳ್ಳವರು. ವೃತ್ತಿ ಜೀವನದಲ್ಲಿ ನಿಮ್ಮ ನಿರ್ಧಾರಗಳು, ಸಲಹೆಗಳಿಗೆ ಮನ್ನಣೆ ಸಿಗುತ್ತೆ. ಶಿಕ್ಷಣ, ಬ್ಯಾಂಕಿಂಗ್, ಕಾನೂನು, ಕೌನ್ಸಿಲಿಂಗು ಇಂತಹ ಸಾರ್ವಜನಿಕ ಆಡಳಿತ ರಂಗದಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ಬಹಳಷ್ಟು ಪ್ರಗತಿ ನಿಮಗೆ ಸಿಗುತ್ತೆ. ಮೇಲಧಿಕಾರಿಗಳು, ನಿಮ್ಮ ಹಿರಿಯ ಅಧಿಕಾರಿಗಳಿಂದ ನಿರೀಕ್ಷಿತ ಬೆಂಬಲ ನಿಮಗೆ ಸಿಗುತ್ತೆ. ಇನ್ನು ಸ್ವಯಂ ಉದ್ಯೋಗ ಮತ್ತೆ ವ್ಯವಹಾರದಲ್ಲಿ ತೊಡಗಿಕೊಂಡಿರೋರಿಗೆ ಲಾಭಾಂಶ ಹೆಚ್ಚಾಗುತ್ತೆ. ವಿಶೇಷವಾಗಿ ಸುವರ್ಣ, ಧ್ಯಾನ, ಪುಸ್ತಕ, ಶಿಕ್ಷಣ, ಕನ್ಸಲ್ಟೆನ್ಸಿ ಇದರಲ್ಲಿ ಕೆಲಸ ಮಾಡ್ತಾ ಇದ್ರೆ ಗ್ರಾಹಕರು ಹೆಚ್ಚಾಗ್ತಾರೆ. ಇನ್ನು ಉನ್ನತ ಶಿಕ್ಷಣಕ್ಕೆ ಶ್ರಮಿಸ್ತಾ ಇರೋ ವಿದ್ಯಾರ್ಥಿಗಳಿಗೆ ಅತ್ಯಂತ ಅನುಕೂಲಕರವಾದ ದಿನ. ಗುರುವಿನ ಕೃಪೆಯಿಂದ ಏಕಾಗ್ರತೆ ಹೆಚ್ಚಾಗುತ್ತೆ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಧನದ ಅರಿವು ಉತ್ತಮವಾಗಿರುತ್ತೆ. ದೀರ್ಘಕಾಲದಿಂದ ಬರಬೇಕಿರೋ ಬಾಕಿ ಹಣ ನಿಮ್ಮ ಕೈ ಸೇರುತ್ತೆ. ಸುಲಭವಾಗಿ ಪಿತ್ರಾರ್ಜಿತ ಆಸ್ತಿ ಲಾಭವಾಗುವ ಯೋಗವಿದೆ. ಧಾರ್ಮಿಕ ಕಾರ್ಯಗಳು, ದಾನ ಧರ್ಮ, ತೀರ್ಥಯಾತ್ರೆಗಳಿಗೆ ಹಣ ಖರ್ಚು ಮಾಡೋ ಚಾನ್ಸಸ್ ಇದೆ. ಮಕ್ಕಳ ವಿದ್ಯಾಭ್ಯಾಸ, ಫೀಸ್, ಉನ್ನತ ಕೋರ್ಸ್ಗಳಿಗೆ ಹೂಡಿಕೆ ಮಾಡ್ತೀರಾ. ಭವಿಷ್ಯಕ್ಕೆ ಬಹಳ ಒಳ್ಳೆಯದು. ಇನ್ನು ದೀರ್ಘಕಾಲದ ಮ್ಯೂಚುವಲ್ ಫಂಡು, ಚಿನ್ನ, ಸ್ಥಿರಾಸ್ತಿ ಇದ್ರ ಮೇಲೇನಾದ್ರೂ ಹೂಡಿಕೆ ಮಾಡಿದ್ರೆ ಬಹಳ ಒಳ್ಳೆಯ ದಿನ. ಕುಟುಂಬದಲ್ಲಿ ಹಿರಿಯರ ಮತ್ತೆ ತಂದೆಯವರ ಮಾರ್ಗದರ್ಶನ ನಿಮಗೆ ದೊಡ್ಡ ಆನೆ ಬಲವಾಗಿರುತ್ತೆ. ಕುಟುಂಬದಲ್ಲಿ ಯಾವುದೇ ಶುಭ ಕಾರ್ಯ, ಧಾರ್ಮಿಕ ಪೂಜೆ ಪುನಸ್ಕಾರ ಇದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ತೀರಾ. ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ಮತ್ತು ಭೌತಿಕ ಮಟ್ಟದ ಸೌಹಾರ್ದತೆ ಇರುತ್ತೆ. ಪರಸ್ಪರ ಗೌರವ, ನಂಬಿಕೆ ಇನ್ನಷ್ಟು ಗಟ್ಟಿಯಾಗಿ ಸಂಗಾತಿಯ ಯಶಸ್ಸು ನಿಮಗೆ ಹೆಮ್ಮೆ ತರುತ್ತೆ. ಪ್ರೇಮಿಗಳಿಗೆ ಇವತ್ತು ಪ್ರಬುದ್ಧತೆಯ ದಿನ. ಅನಗತ್ಯ ಆಕರ್ಷಣೆಗಿಂತ ಪರಸ್ಪರ ಭವಿಷ್ಯದ ಗುರಿಗಳಿಗೆ ಬೆಂಬಲ ನೀಡುವ ಯೋಜನೆ. ಇನ್ನು ಆರೋಗ್ಯ ನೋಡೋದಾದ್ರೆ ಸ್ವಲ್ಪ ಲಿವರ್, ಬೊಜ್ಜು, ದೇಹದ ಅತಿಯಾದ ತೂಕ ಇಂಥ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಅತಿಯಾಗಿ ಸಿಹಿ ಪದಾರ್ಥ, ಕರಿದ ಆಹಾರ ಸೇವನೆಯಿಂದ ಸ್ವಲ್ಪ ದೂರ ಇರಬೇಕಾಗುತ್ತೆ. ಮನಸ್ಸು ಬಹಳ ಪ್ರಸನ್ನತೆಯಿಂದ ಕೂಡಿರುತ್ತೆ. ಸಕಾರಾತ್ಮಕ ಆಲೋಚನೆ, ಉತ್ಸಾಹದಿಂದ ಇರುತ್ತೀರಾ. ಆಧ್ಯಾತ್ಮಿಕ ಚಿಂತನೆ, ಧ್ಯಾನ ಮಾಡೋದು ಮನಸ್ಸಿಗೆ ಇನ್ನಷ್ಟು ಶಾಂತಿ ತಂದುಕೊಡುತ್ತೆ.
ಶುಭ ಸಂಖ್ಯೆ 3, 5, 9, 12. ಶುಭ ಬಣ್ಣ ಹಳದಿ, ಕೇಸರಿ ಮತ್ತು ಬಂಗಾರದ ಬಣ್ಣ. ಶುಭ ದಿಕ್ಕು ಈಶಾನ್ಯ. ವಿಶೇಷ ಪರಿಹಾರ: ಮುಂಜಾನೆ ಸ್ನಾನ ಆದ್ಮೇಲೆ ದೇವರ ಕೋಣೆಯಲ್ಲಿ ಹಳದಿ ಹೂವನ್ನು ಅರ್ಪಿಸಿ ದಕ್ಷಿಣ ಮೂರ್ತಿಗೆ ಅಥವಾ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡಬೇಕಾಗುತ್ತೆ. ಹಳದಿ ಬಣ್ಣದ ಸಿಹಿಯನ್ನ ಪ್ರಸಾದವಾಗಿ ಹಂಚೋದು ನಿಮ್ಮ ಜ್ಞಾನ ಸಂಪತ್ತು ವೃದ್ಧಿ ಮಾಡುತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಪೃಥ್ವಿ ತತ್ವದ ರಾಶಿಯವರು ನೀವು. ನಿಮ್ಮ ರಾಶಿಯಾಧಿಪತಿ ಶನಿ. ನೀವು ಮಹತ್ವಾಕಾಂಕ್ಷಿಗಳು, ಶಿಸ್ತುಬದ್ಧರು, ಸಹನೆ ಉಳ್ಳವರು, ಕಠಿಣ ಪರಿಶ್ರಮಕ್ಕೆ ಹೆಸರಾದವರು. ಇನ್ನು ಕಚೇರಿಯಲ್ಲಿ ಕೆಲಸದ ಹೊರೆ ಸ್ವಲ್ಪ ಹೆಚ್ಚಾಗಿರುತ್ತೆ. ಹಿರಿಯ ಅಧಿಕಾರಿಗಳು, ಹೊಸ ಜವಾಬ್ದಾರಿ ಸಿಗುತ್ತೆ. ಇಂಜಿನಿಯರಿಂಗ್, ಉತ್ಪಾದನಾ, ರೈಲ್ವೆ, ಗಣಿ ಇಂಥ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಕಾರ್ಯನಿರತ ದಿನ ಇವತ್ತು. ಸ್ವಲ್ಪ ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಕ್ಕೆ ಇಳಿಯಕ್ಕೆ ಹೋಗಬೇಡಿ. ನಿಮ್ಮ ಕೆಲಸದ ಕಡೆ ಮಾತ್ರ ಗಮನ ಹರಿಸಿ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಸಾಧಾರಣ ಲಾಭ. ಕಬ್ಬಿಣ, ಯಂತ್ರೋಪಕರಣ, ತೈಲ, ರಿಯಲ್ ಎಸ್ಟೇಟು ಇಂತಹ ಉದ್ಯಮದಲ್ಲಿ ಹೊಸ ಆರ್ಡರ್ ಸಿಗೋ ಸಾಧ್ಯತೆ ಇದೆ. ಕಠಿಣ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಮಯ ಬೇಕಾಗಬಹುದು. ಶಿಸ್ತುಬದ್ಧ ವೇಳಾಪಟ್ಟಿನ ಅನುಸರಿಸಬೇಕಾಗುತ್ತೆ. ಆರ್ಥಿಕವಾಗಿ ಸ್ವಲ್ಪ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಹಣ ಬರುತ್ತೆ. ಹಳೆ ಹೂಡಿಕೆಯಿಂದ ಸಣ್ಣ ಲಾಭ ಬರಬಹುದು. ಅನಿರೀಕ್ಷಿತ ಧನ ಲಾಭಕ್ಕೆ ಸ್ವಲ್ಪ ಕಾಯಬೇಕಾಗುತ್ತೆ. ಯಂತ್ರೋಪಕರಣ ದುರಸ್ತಿಗೆ, ವಾಹನ ರಿಪೇರಿಗೆ, ಮನೆ ಸಂಬಂಧಿಸ ಅಗತ್ಯ ವಸ್ತುಗಳ ಖರೀದಿಗೆ ಸ್ವಲ್ಪ ಹಣ ಖರ್ಚಾಗುತ್ತೆ. ಮೋಜು ಮಸ್ತಿಗೂ ಹಣ ಪೋಲ್ ಮಾಡ್ತೀರಾ, ಹುಷಾರಾಗಿರಿ. ದೀರ್ಘಕಾಲದ ಹೂಡಿಕೆ, ವಿಶೇಷ ಆಸ್ತಿ ಅಥವಾ ದೀರ್ಘ ಬಾಂಡ್, ಇದರಿಂದ ಸ್ವಲ್ಪ ಹಣ ಬರಬಹುದು. ಆದ್ರೆ ಆತುರದ ಸಹಿ ಮಾಡಕ್ಕೆ ಎಲ್ಲೂ ಹೋಗ್ಬೇಡಿ. ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ತಂದೆ ಅಥವಾ ಕುಟುಂಬ ಹಿರಿಯರ ಆರೋಗ್ಯ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ತಾರೆ. ಒಡ ಹುಟ್ಟಿದವರೊಂದಿಗೆ ಆಸ್ತಿ, ಹಳೆಯ ವಿಷಯಗಳ ಕುರಿತು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೆ ಅದನ್ನ ಸಮಾಧಾನವಾಗಿ ಬಗೆಹರಿಸ್ಕೋಬೇಕು. ಸಂಗಾತಿಯೊಂದಿಗೆ ಭಾವನಾತ್ಮಕ ಸಮಯ ಕಳೀತೀರಾ. ಕೆಲಸದ ಒತ್ತಡದ ನಡುವೆ ಕುಟುಂಬಕ್ಕೆ ಸಮಾನಾಗಿ ಆದ್ಯತೆ ನೀಡ್ತೀರಾ. ಪ್ರೇಮಿಗಳಿಗೆ ಕೊಂಚ ಗಂಭೀರವಾದ ದಿನ. ಪರಸ್ಪರ ಭವಿಷ್ಯ ಜೀವನ ಮತ್ತೆ ವಿವಾಹ ನಿರ್ಧಾರಗಳ ಬಗ್ಗೆ ಪ್ರಾಯೋಗಿಕವಾಗಿ ಚರ್ಚಿಸಬೇಕಾಗುತ್ತೆ. ಇನ್ನು ಆರೋಗ್ಯ, ಕೀಲು ನೋವು, ಮೊಣಕಾಲು ನೋವು, ಬೆನ್ನು ನೋವು ಸಮಸ್ಯೆ ಇರೋರು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ನಿಯಮಿತವಾಗಿ ವ್ಯಾಯಾಮ ಮಾಡೋದು, ಶೀತಲ ಪದಾರ್ಥಗಳ ಸೇವನೆಯಿಂದ ಸ್ವಲ್ಪ ದೂರ ಇರಬೇಕು. ಕೆಲಸದ ಒತ್ತಡದ ಮನಸ್ಸಿನಲ್ಲಿ ಕೊಂಚ ಬೇಸರ ಅಥವಾ ನಿರಾಸೆ ಉಂಟಾಗುತ್ತೆ. ಸಕಾರಾತ್ಮಕ ಆಲೋಚನೆಯನ್ನು ಬೆಳೆಸ್ಕೋಬೇಕು. ಶುಭ ಸಂಖ್ಯೆ 4, 8, 17. ಶುಭ ಬಣ್ಣ ಕಡು ನೀಲಿ, ಕಪ್ಪು ಮತ್ತು ಬೂದು. ಶುಭ ದಿಕ್ಕು ಪಶ್ಚಿಮ. ವಿಶೇಷ ಪರಿಹಾರ: ಮುಂಜಾನೆ ಅಥವಾ ಸಂಜೆ ಶ್ರೀ ಶನಿ ಮಹಾತ್ಮ ಅಥವಾ ಶ್ರೀ ಆಂಜನೇಯ ಸ್ವಾಮಿಗೆ ಸಾಸಿವೆ ಎಣ್ಣೆ ದೀಪ ಹಚ್ಚೋದು ಬಹಳ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವಾಯು ತತ್ವದ ರಾಶಿಯವರು ಜ್ಞಾನ, ವೈರಾಗ್ಯ, ಶಿಸ್ತು ಮತ್ತೆ ಕರ್ಮಕಾರಕನಾದ ಶನಿ. ನೀವು ಬಹಳ ಬುದ್ಧಿವಂತರು, ಮಾನವೀಯ ಮೌಲ್ಯ ಗೌರವಿಸುವವರು, ನವೀನ ಆಲೋಚನೆಯನ್ನು ಹೊಂದಿರುವರು. ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ವಿಭಿನ್ನ ಆಲೋಚನೆ ಶೈಲಿ ಮತ್ತೆ ಹೊಸ ತಂತ್ರವನ್ನು ಅಳವಡಿಸಿಕೊಳ್ಳುವ ಗುಣಕ್ಕೆ ಮನ್ನಣೆ ಸಿಗುತ್ತೆ. ಐಟಿ, ಸಂಶೋಧನೆ, ವಿಜ್ಞಾನ, ಸಾಮಾಜಿಕ ಸೇವೆ, ತಾಂತ್ರಿಕ ಕ್ಷೇತ್ರ ಇದರಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಸಹೋದ್ಯೋಗಿಗಳನ್ನ ಮುನ್ನಡೆಸುವ ಅತ್ಯುತ್ತಮ ನಾಯಕತ್ವದ ಗುಣ ಪ್ರದರ್ಶಿಸುತ್ತೀರ. ಉದ್ಯಮಿಗಳಿಗೆ ಸಣ್ಣ ಪುಟ್ಟ ವ್ಯಾಪಾರದಲ್ಲಿ ಲಾಭ ತಂದುಕೊಡುತ್ತೆ. ವಿಶೇಷವಾಗಿ ಎಲೆಕ್ಟ್ರಾನಿಕ್ಸ್, ಸಾಫ್ಟ್ವೇರ್, ಇಂಟರ್ನೆಟ್ ಈ ವ್ಯವಹಾರದಲ್ಲಿ ಉತ್ತಮ ಲಾಭ ಇದೆ, ಪ್ರಗತಿ ಕಂಡು ಬರ್ತಾ ಇದೆ. ಇನ್ನು ತಾಂತ್ರಿಕ ಮತ್ತು ಹೊಸ ಯುಗದ ಕೋರ್ಸ್ ಪಡೆಯುವ ವಿದ್ಯಾರ್ಥಿಗಳಿಗೆ ಉತ್ತಮ ಗಣಕ ಶಕ್ತಿ ಇರುತ್ತೆ. ಕ್ವಿಜ್ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಬಹಳ ಒಳ್ಳೆ ದಿನ. ಆರ್ಥಿಕವಾಗಿ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯ ಬರುತ್ತೆ. ಸ್ನೇಹಿತರ ಹಳೆ ಸಂಪರ್ಕ ಮೂಲಕ ನಿರೀಕ್ಷಿತ ಧನಲಾಭದ ಯೋಗವಿದೆ. ನಿಮ್ಮ ಆರ್ಥಿಕ ಯೋಜನೆಗಳು ಫಲಪ್ರದವಾಗುತ್ತೆ. ಸ್ನೇಹಿತರಿಗ ಕಾರ್ಯಗಳಿಗೆ, ಸಮಾಜ ಸೇವೆಗೆ, ಹೊಸ ಗ್ಯಾಜೆಟ್ ಖರೀದಿಸಿಕೆ ಹಣ ಖರ್ಚು ಮಾಡ್ತೀರಿ. ಆರ್ಥಿಕ ಬಜೆಟ್ ತೊಂದರೆ ಮಾಡ್ಕೋಬೇಡಿ. ಷೇರು ಮಾರುಕಟ್ಟೆ, ದೀರ್ಘಕಾಲದ ಮ್ಯೂಚುವಲ್ ಫಂಡ್ ಅಥವಾ ನವೋದಯ ಇಂಥ ಉದ್ಯಮಗಳಲ್ಲಿ ಕೋರ್ಸ್ಗಳು ಮಾಡಕ್ಕೆ ಬಹಳ ಒಳ್ಳೆ ದಿನ. ಕುಟುಂಬದಲ್ಲಿ ಮನೆಯವರ ಒಗ್ಗಟ್ಟಿನ ವಾತಾವರಣ ಇದೆ. ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು, ನಿಮ್ಮ ಆಪ್ತ ಸ್ನೇಹಿತರ ಭೇಟಿ ನೀಡುವ ಸಾಧ್ಯತೆ. ಸಮಾಜದಲ್ಲಿ ನಿಮ್ಮ ಕುಟುಂಬದ ಕೀರ್ತಿ ಗೌರವ ಹೆಚ್ಚಾಗುತ್ತೆ. ಸಂಗಾತಿಯೊಂದಿಗೆ ಬೌದ್ಧಿಕ ಮತ್ತು ಮಾನಸಿಕ ಸಾಮರಸ್ಯ ಹೆಚ್ಚಿದೆ. ಭವಿಷ್ಯದ ಆರ್ಥಿಕ ಭದ್ರತೆಗೆ ಇಬ್ಬರು ಒಟ್ಟಾಗಿ ಮಹತ್ವ ನಿರ್ಧಾರ ತೆಗೆದುಕೊಳ್ತೀವಿ. ಪ್ರೇಮಿಗಳಿಗೆ ಅತ್ಯಂತ ಆನಂದದಾಯಕ ದಿನ. ಸಂಗಾತಿಯ ಹೊಸ
ವಿಷಯಗಳ ಅನ್ವೇಷಣೆ ಮಾಡ್ತೀರ. ಪರಸ್ಪರ ಸ್ವಾತಂತ್ರ್ಯ ಗೌರವ ನಿಮಗೆ ಮತ್ತಷ್ಟು ಸಂಬಂಧವನ್ನು ಗಟ್ಟಿ ಮಾಡಿ. ಆರೋಗ್ಯ ನೋಡೋದಾದ್ರೆ ಸ್ವಲ್ಪ ಕಾಲು ನೋವು, ಪಾದಗಳ ಉರಿ ಅಥವಾ ನರಗಳ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆ ಕಾಣಿಸ್ಕೊಳ್ಬಹುದು. ವಾಕಿಂಗು ಅಥವಾ ರನ್ನಿಂಗು ಮಾಡೋದ್ರಿಂದ ರಕ್ತ ಪರಿಚಲನೆ ಆಗುತ್ತೆ. ಸದಾ ಸಮಾಜ ಸೇವೆ ಅಥವಾ ಭವಿಷ್ಯದ ಬಗ್ಗೆ ಅತಿಯಾಗಿ ಯೋಚನೆ ಮಾಡೋದನ್ನು ಬಿಟ್ಟು ಪ್ರಸ್ತುತ ಬಗ್ಗೆ ಆಲೋಚಿಸಿ. ಶುಭ ಸಂಖ್ಯೆ 4, 8, 11, 22. ಶುಭ ಬಣ್ಣ ತಿಳಿ ನೀಲಿ, ಆಕಾಶ ನೀಲಿ. ಶುಭ ದಿಕ್ಕು ಪಶ್ಚಿಮ. ವಿಶೇಷ ಪರಿಹಾರ: ಮುಂಜಾನೆ ಎದ್ದು ಶ್ರೀ ಆಂಜನೇಯ ಸ್ವಾಮಿ ಸ್ಮರಣೆ ಮಾಡಿ, ದೇವಸ್ಥಾನಕ್ಕೆ ಕಪ್ಪು ಕಡಲೆ ಬೇಳೆ ದಾನ ಮಾಡಿ ಅಥವಾ ಶನಿ ಸ್ತೋತ್ರ ಪಠಿಸಿ. ನಿಮ್ಮ ದಿನದ ಕಾರ್ಯಗಳು ವಿಘ್ನವಿಲ್ಲದೆ ಯಶಸ್ವಿಯಾಗುತ್ತೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಜಲತತ್ವದ ರಾಶಿಯವರು. ಪವಿತ್ರ ರಾಶಿಗೆ ಜ್ಞಾನ, ಆಧ್ಯಾತ್ಮ ಮತ್ತು ದೈವಿಕ ಕೃಪಾಕಾರನಾದ ಬೃಹಸ್ಪತಿ ಗುರು. ಮೀನರಾಶಿಯ ಸ್ವಭಾವ ಅತ್ಯಂತ ದಯಾಳುಗಳು, ಕಲ್ಪನಾಶೀಲರು, ನಿಸ್ವಾರ್ಥಿಗಳು, ಧಾರ್ಮಿಕ ಚಿಂತನೆ ಉಳ್ಳವರು, ತೀಕ್ಷ್ಣವಾದ ಅಂತಃಪ್ರಜ್ಞೆ. ವೃತ್ತಿರಂಗದಲ್ಲಿ ಅತ್ಯಂತ ಸೃಜನಶೀಲ ಮತ್ತು ಭಾವನಾತ್ಮಕವಾಗಿ ಧನಾತ್ಮಕವಾದ ದಿನ. ಕಚೇರಿಯಲ್ಲಿ ನಿಮ್ಮ ಸೌಮ್ಯ ಸ್ವಭಾವ, ಇತರರಿಗೆ ಸಹಾಯ ಮಾಡುವ ಗುಣ, ಎಲ್ಲರಿಂದ ಗೌರವ ಸಿಗತ್ತೆ. ಕಲೆ, ಸಾಹಿತ್ಯ, ಶಿಕ್ಷಣ, ಸಮಾಜ ಕಲ್ಯಾಣ, ಮನೋವಿಜ್ಞಾನ, ಸಾಗರೋತ್ತರ ವ್ಯಾಪಾರ, ಎಕ್ಸ್ಪೋರ್ಟ್ ಇಂಪೋರ್ಟ್, ಧಾರ್ಮಿಕ ಕ್ಷೇತ್ರದಲ್ಲಿ ಒಳ್ಳೆ ಯಶಸ್ಸು ಸಿಗುತ್ತೆ. ಆಮೇಲೆ ವಿದೇಶಿ ಕಂಪನಿ ಅಥವಾ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಪ್ರಗತಿ ಕಂಡು ಬರುತ್ತೆ. ವ್ಯಾಪಾರಸ್ಥರಿಗೆ ಧನಲಾಭದ ಯೋಗ, ವಿಶೇಷವಾಗಿ ಔಷಧಿ, ನೀರು, ಹಾಲಿನ ಉತ್ಪನ್ನ, ಒಳ್ಳೆ ಶೈಕ್ಷಣಿಕ ಸಾಮಗ್ರ ಉದ್ಯಮಗಳಿಗೆ ಹೆಚ್ಚಿನ ಲಾಭಾಂಶ ಸಿಗುತ್ತೆ. ಆನ್ಲೈನ್ ವ್ಯವಹಾರದಲ್ಲಿ ಆರ್ಡರ್ ಹೆಚ್ಚಾಗುತ್ತೆ. ವಿದ್ಯಾರ್ಥಿಗಳಿಗೆ ಸೃಜನಶೀಲ ವಿಷಯಗಳೇ ಆಸಕ್ತಿ ಹೆಚ್ಚಾಗುತ್ತೆ. ಕಲೆ, ವಿಜ್ಞಾನ, ಸಂಶೋಧನೆಯಲ್ಲಿ ತೊಡಗಿಕೊಂಡವರಿಗೆ ಉತ್ತಮ ಫಲಿತಾಂಶ ಸಿಗುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ನೋಡಿದರೆ ಧನದ ಹರಿವು ನಿರಂತರವಾಗಿರುತ್ತೆ. ದೀರ್ಘಕಾಲದ ಹೂಡಿಕೆಗಳಿಂದ, ವಿದೇಶಿ ಮೂಲಗಳಿಂದ ನಿರೀಕ್ಷಿತ ಲಾಭ ಕೈ ಸೇರುತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಯೋಗ ಇದೆ. ದಾನ ಧರ್ಮ, ದೇವಸ್ಥಾನದ ಸೇವೆ, ತೀರ್ಥಯಾತ್ರೆ, ಅನಾರೋಗ್ಯ ನಿಮಿತ್ತ ಸಣ್ಣ ಪುಟ್ಟ ಖರ್ಚು ಎದುರಾಗಬಹುದು. ಆದಾಗ್ಯೂ ನಿಮ್ಮ ಆರ್ಥಿಕ ಸ್ಥಿತಿ ಯಾವುದೇ ಹಾನಿ ಮಾಡಲ್ಲ. ಆಧ್ಯಾತ್ಮಿಕ ಮತ್ತು ದೀರ್ಘಕಾಲದ ಉಳಿತಾಯ ಯೋಜನೆಯಲ್ಲಿ ಹಣ ಹೂಡಿಕೆ ಮಾಡಲು ಬಹಳ ಒಳ್ಳೆಯದಿಲ್ಲ. ಇನ್ನು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ತಂದೆ ತಾಯಿ, ಮನೆಯ ಆಶೀರ್ವಾದ, ಹಿರಿಯರ ಆಶೀರ್ವಾದ ಯಾವಾಗಲೂ ಇರುತ್ತೆ. ಮಕ್ಕಳ ನಡವಳಿಕೆ, ವಿದ್ಯಾಭ್ಯಾಸದ ಪ್ರಗತಿ ಕಂಡು ನಿಮಗೆ ಬಹಳಷ್ಟು ತೃಪ್ತಿ ಉಂಟಾಗುತ್ತೆ. ಧಾರ್ಮಿಕ ಕ್ಷೇತ್ರದಲ್ಲಿ ಭೇಟಿ ನೀಡುವ ಯೋಜನೆ ರೂಪಿಸ್ತೀರ. ಸಂಗಾತಿಯೊಂದಿಗೆ ಭಾವನಾತ್ಮಕ ಮಧುರತೆ ಇರುತ್ತೆ. ನಿಮ್ಮ ಸಂಗಾತಿಯು ಮನಸ್ಸಿನ ಆಲೋಚನೆ ಸರಿಯಾಗಿ ಅರ್ಥ ಮಾಡಿಕೊಂಡು ಹೆಗಲೇ ಕೊಟ್ಟು ನಿಲ್ತಾರೆ. ಪ್ರೇಮಿಗಳಿಗೆ ಇಂದು ಗಾಢವಾದ ದಿನ. ಪರಸ್ಪರ ಭಾವನೆಗಳಿಗೆ ಮತ್ತು ಕಲ್ಪನೆಗಳಿಗೆ ಸೂಕ್ತ ಗೌರವ ನೀಡುವಂತ ದಿನ. ನಿಮ್ಮ ಸಂಬಂಧ ಮತ್ತಷ್ಟು ಪವಿತ್ರವಾಗುತ್ತೆ. ಆರೋಗ್ಯ ಅತಿಯಾದ ನಿದ್ರಾಹೀನತೆ, ಕಣ್ಣಿನ ಆಯಾಸ ಅಥವಾ ಕಾಲಿನ ಪಾದಗಳ ನೋವು ಕಾಣಬಹುದು. ಮಧುಮೇಹ ಅಥವಾ ಲಿವರ್ ಸಮಸ್ಯೆ ಇರೋರು ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಸದಾ ಇತರರ ಬಗ್ಗೆ ಯೋಚನೆ ಮಾಡೋದು ಮಾನಸಿಕ ದಣಿವಾಗುತ್ತೆ. ಮಾನಸಿಕವಾಗಿ ಧ್ಯಾನ, ಪ್ರಾಣಾಯಾಮ ಮಾಡೋದ್ರಿಂದ, ಪುಸ್ತಕಗಳ ಪಠನೆ ಮಾಡೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ. ಶುಭ ಸಂಖ್ಯೆ 3, 7, 9, 12. ಶುಭ ಬಣ್ಣ ಹಳದಿ, ಬಂಗಾರದ ಬಣ್ಣ ಮತ್ತು ತಿಳಿ ನೀಲಿ. ಶುಭ ದಿಕ್ಕು ಈಶಾನ್ಯ. ವಿಶೇಷ ಪರಿಹಾರ: ಮುಂಜಾನೆ ಸ್ನಾನ ಆದ್ಮೇಲೆ ಮಹಾವಿಷ್ಣು ರಾಘವೇಂದ್ರ ಸ್ವಾಮಿ ಅಥವಾ ವಿಷ್ಣು ಸಹಸ್ರನಾಮ ಪಠಿಸುವುದು, ಹಳದಿ ಬಣ್ಣದ ಹೂವು, ಹಣ್ಣು ದೇವಸ್ಥಾನಕ್ಕೆ ಅರ್ಪಿಸುವುದು ನಿಮ್ಮ ದಿನದ ಕಾರ್ಯ ವಿಘ್ನವಿಲ್ಲದೆ ಯಶಸ್ವಿಯಾಗಲು ನೆರವಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 29 ಜೂನ್, ದಯಮಾಡಿ ಕ್ಷಮಿಸಿ, 30 ಜೂನ್ 2026 ದಿನದ ಪಂಚಾಂಗದ ವಿವರ ಹಾಗೂ 12 ರಾಶಿಗಳ ದಿನ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ದಿನನಿತ್ಯದ ರಾಶಿ ಭವಿಷ್ಯ ಕೇಳಲು ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.